ಹಾಯ್ ಹಲೋ ಎಲ್ಲರಿಗೂ ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಡಿಸೆಂಬರ್ 13ಕ್ಕೆ ನವೋದಯ ಎಕ್ಸಾಮ್ಸ್ ಇರೋದ್ರಿಂದ ನಿನ್ನೆ ನಾವು ನವೋದಯ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಿದ್ವಿ. ಈಗಾಗಲೇ 3 ಕಾನ್ಸೆಪ್ಟ್ಗಳ ಮೇಲೆ ನಾವು ನಿನ್ನೆ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಹಾಗಾದರೆ ಇವತ್ತು ಉಳಿದಿರೋ ಇನ್ನೊಂದಿಷ್ಟು ಭಾಗಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ಸರಿನಾ? ಓಕೆ, ಮೊದಲನೇದಾಗಿ ಭಾಗ 4ರಲ್ಲಿ ಏನು ಮಾಡಿರ್ತಾರೆ, ಪ್ರಶ್ನೆ ಸಂಖ್ಯೆಯಿಂದ 13ರಿಂದ 16ರಲ್ಲಿ ಎಡಬದಿಗೆ 3 ಪ್ರಶ್ನಾ ರೂಪದ ಆಕೃತಿಗಳನ್ನು ಕೊಟ್ಟಿರ್ತಾರೆ. 4ನೇ ಆಕೃತಿನ ಇಲ್ಲಿ ಅವರು ABCDಯಲ್ಲಿ ನಾವು 4ನೇ ಆಕೃತಿ ಸರಣಿಗಳ ಪ್ರಕಾರ 4ನೇ ಆಕೃತಿ ಯಾವುದು ಬರುತ್ತಂತಂದೇಳಿ ನಾವು ಇಲ್ಲಿ ಈ ABCDನಲ್ಲಿ ನಾವು ಹುಡುಕ್ಬಿಟ್ಟು 4ನೇ ಆಕೃತಿನ ಫಿಲ್ ಮಾಡಬೇಕಾಗತ್ತೆ. ಈಗ 1, 2, 3 ಆಕೃತಿಗಳಿಗೂ ಒಂದೊಂದು ಸಂಬಂಧ ಇರುತ್ತೆ. ಅಂದರೆ ಅವರು ಸರಣಿಗಳ ಪ್ರಕಾರ ಅದನ್ನು ಹೇಗಾದರೂ ಅವರು ಮಾಡಿರ್ಬೋದು. ಆ ಸರಣಿ ನೆಕ್ಸ್ಟ್ ಬರ್ತಕ್ಕಂಥ ಸೀರೀಸ್ ಯಾವುದು ಅಂತಂದೇಳಿ ABCDಯಲ್ಲಿ ನಾವು ಹುಡುಕಿ ಅಲ್ಲಿ ತುಂಬಬೇಕಾಗತ್ತೆ. ಇದು ನಮಗೆ ಕೊಟ್ಟಿರೋಂಥ ಸೂಚನೆಯಾಗಿದೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 13ನ್ನು ನೋಡಿ, ಏನು ಕೊಟ್ಟಿದ್ದಾರೆ? ಒಂದು Z ಮಾರ್ಕನ್ನು ಕೊಟ್ಟಿದ್ದಾರೆ. ಆ್ಯರೋ ಮಾರ್ಕ್ ಈ ಕಡೆ ವೆಸ್ಟ್ ಕಡೆ ಶೋ ಆಗ್ತಾ ಇದೆ, ಸರಿನಾ? ಇಲ್ಲಿ ಏನು ಮಾಡಿದ್ದಾರೆ, ಇದನ್ನು 90 ಡಿಗ್ರಿ ಟ್ವಿಸ್ಟ್ ಮಾಡಿದ್ದಾರೆ. 90 ಡಿಗ್ರಿ ತಿರ್ಗಿಸಿದಾಗ ಏನಾಗುತ್ತೆ, ಆ್ಯರೋ ಮಾರ್ಕು ಕೆಳಗಡೆ ಭಾಗಕ್ಕೆ ಬಂತು, ಸರಿನಾ? ಮತ್ತು ಮುಂದಿನ ಇದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಮತ್ತೆ 90 ಡಿಗ್ರಿ ತಿರುಗಿಸಿದ್ದಾರೆ, ಆವಾಗ ಆ್ಯರೋ ಮಾರ್ಕ್ ಈ ಕಡೆ ಬಂತು. ನೆಕ್ಸ್ಟ್ ಸೀರೀಸಲ್ಲಿ ಹಂಗಾದರೆ ಏನು ಬರಬೇಕು, ಮತ್ತೆ 90 ಡಿಗ್ರಿಗೆ ತಿರುಗಿಸಿದಾಗ ಏನಾಗುತ್ತೆ, ಆ್ಯರೋ ಮಾರ್ಕು ಮೇಲ್ಗಡೆ ಭಾಗಕ್ಕೆ ಬರುತ್ತೆ. ಮೇಲ್ಗಡೆ ಬರ್ತಕ್ಕಂಥ ಆ್ಯರೋ ಮಾರ್ಕು ABCDಯಲ್ಲಿ ಯಾವುದರಲ್ಲಿದೆ ನೋಡಿ, ಇದು ಕೆಳಗಡೆ ಬಂದಿದೆ, ಇದಾಗಲ್ಲ, ಇದು ಮೇಲ್ಗಡೆ ಬಂದಿದೆ. ಸೊ B ಇಲ್ಲಿ ನಮ್ಮ ಆನ್ಸರ್ ಆಗುತ್ತೆ. 90 ಡಿಗ್ರಿ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ. ಒಂದೊಂದು ಸೀರೀಸಿಗೂ ಕೂಡ ಏನು ಮಾಡಿದ್ದಾರೆ, 90 ಡಿಗ್ರಿನ ಅವರು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಟರ್ನ್ ಮಾಡಿದ್ದಾರೆ. ಹಾಗಾದರೆ ನಮ್ಮ ಆನ್ಸರ್ ಇಲ್ಲಿ B ಆಗುತ್ತೆ. 14ನೇ ಪ್ರಶ್ನೆ, ಇಲ್ಲೇನು ಮಾಡಿದ್ದಾರೆ, ಒಂದು ಸರ್ಕಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೀರೀಸಲ್ಲಿ ಏನು ಮಾಡಿದ್ದಾರೆ, ಸರ್ಕಲ್ಲಿಗೆ ಇಂಟು ಆ್ಯಡ್ ಮಾಡಿದ್ದಾರೆ. ಅದ್ರ ಮುಂದಿನ ಸೀರೀಸಲ್ಲಿ ಸರ್ಕಲ್ಲು ಇಂಟು ಮತ್ತೊಂದು ಸರ್ಕಲ್ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಮಗೆ 4ನೇ ಸೀರೀಸಲ್ಲಿ ಏನು ಮಾಡಬೇಕು, ಅವರು ಮುಂದಿನ ಸರ್ಕಲ್ ಆದಮೇಲೆ ಏನು ಆ್ಯಡ್ ಮಾಡಬೇಕು, ಇಂಟೂನ ಆ್ಯಡ್ ಮಾಡಬೇಕು. ಹಾಗಾದರೆ ಸರ್ಕಲ್ಲು ಇಂಟು ಮತ್ತೊಂದು ಸರ್ಕಲ್ ಮತ್ತೆ ಇಂಟು. ಹಾಗಾದರೆ ಈ ಸೀರೀಸ್ ಇರ್ತಕ್ಕಂಥದ್ದು ABCDಯಲ್ಲಿ ಯಾವುದಿದೆ ನೋಡಿ, ಕಾಣಿಸ್ತಿದೆಯಾ? B ನೋಡಿ, B ಇಲ್ಲ, ಸೀರೀಸ್ ಮಿಸ್ ಆಗಿದೆ. ಮೊದಲು ಇಂಟು ಇದೆ, ಆಮೇಲೆ ಸರ್ಕಲ್ ಇದೆ, ಮೊದಲು ಇಂಟು ಇದೆ, ಆಮೇಲೆ ಸರ್ಕಲ್ ಇದೆ. ಹಾಗಾದರೆ B ಆಗಲ್ಲ. C ನೋಡಿ, ಸರ್ಕಲ್ ಇದೆ, ಇಂಟು ಇದೆ, ಸರ್ಕಲ್ ಇದೆ, ಇಂಟು ಇದೆ, ಸರಿನಾ? ಹಾಗಾಗಿ ನಮ್ಮ ಆನ್ಸರ್ ಇಲ್ಲಿ B ಆಗುತ್ತೆ. ಅವರು ಯಾವ ಥರ ಸೀರೀಸ್ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಮೊದಲನೇ ಬಾಕ್ಸಲ್ಲಿ ಏನು ಮಾಡಿದ್ದಾರೆ, ಸರ್ಕಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಸರ್ಕಲ್ ಜೊತೆಗೆ ಇಂಟು ಆ್ಯಡ್ ಮಾಡಿದ್ದಾರೆ. ಮತ್ತು ಇಂಟು ಆದಮೇಲೆ ಮತ್ತೊಂದು ಸರ್ಕಲ್ ಆ್ಯಡ್ ಮಾಡಿದ್ದಾರೆ. ಹೀಗೆ ಸೀರೀಸ್ನ ಅವರು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥ ಸರಣಿಗಳನ್ನ ಕೇಳ್ತಾರೆ. ಆ ಸರಣಿಗಳು ನಮಗೆ ABCDಯಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತಂತ ಹೇಳಿ ನೋಡಿ ನಾವು ಅದನ್ನು ತುಂಬಬೇಕಾಗತ್ತೆ. ಹಂಗಾದರೆ 14ನೇ ಕ್ವಶನಿಗೆ ಆನ್ಸರ್ ಏನಾಗುತ್ತೆ, C ಆಗುತ್ತೆ. 15ನೇ ಪ್ರಶ್ನೆಯಲ್ಲಿ ನೋಡಿ, ಅವರೊಂದು ರ್ಯಾಂಡಮ್ ಆಕೃತಿನ ಕೊಟ್ಟಿದ್ದಾರೆ, ಯಾವುದಂತ ಗೊತ್ತಿಲ್ಲ. ಏನು ಮಾಡಿದ್ದಾರೆ, ಮೊದಲನೇ ಆಕೃತಿಲೇನು 1 ಇಂಟು ಮಾರ್ಕ್ ಹಾಕಿದ್ದಾರೆ, ಮೇಲ್ಗಡೆ ಭಾಗದಲ್ಲಿದೆ. 2ನೇ ಸೀರೀಸಿಗೆ ಬಂದರೆ 2 ಇಂಟು ಮಾರ್ಕ್ ಹಾಕಿದ್ದಾರೆ, ಮತ್ತು ಅದು ಆಕೃತಿ ಉಲ್ಟಾ ಆಗಿದೆ. 3ನೇದಕ್ಕೆ ಬಂದರೆ 3 ಇಂಟು ಮಾರ್ಕ್ ಇದೆ, ಆಕೃತಿ ಸೀದಾ ಇದೆ. 4ನೇ ಏನು ಖಾಲಿ ಬಿಟ್ಟಿದ್ದಾರಲ್ಲ, ಹಂಗಾದರೆ ನಮಗಿಲ್ಲಿ 1 ಸೀದಾ 1 ಉಲ್ಟಾ, 1 ಸೀದಾ 1 ಉಲ್ಟಾ. ಹಾಗಾದರೆ ನಮಗಿಲ್ಲಿ ಆಕೃತಿ ಏನಾಗಿರಬೇಕು, ಉಲ್ಟಾ ಬರಬೇಕು. ಉಲ್ಟಾ ಇರೋ ಆಕೃತಿಗಳು ಯಾವ್ಯಾವ ಇದ್ದಾವೆ, A ಇದೆ ಮತ್ತು C ಇದೆ, ಸರಿನಾ? ಹಾಗಾದರೆ ನಮಗಿಲ್ಲಿ 1 ಇಂಟು ಮಾರ್ಕ್ ಇದೆ, 2 ಇಂಟು ಮಾರ್ಕ್ ಇದೆ, 3 ಇಂಟು ಮಾರ್ಕ್ ಇದೆ. ನೆಕ್ಸ್ಟ್ ಸೀರೀಸಲ್ಲಿ ಯಾವ ಇಂಟು ಮಾರ್ಕ್ ಬರಬೇಕು, 4 ಇಂಟು ಮಾರ್ಕ್ ಬರಬೇಕು. ಹಾಗಾದರೆ ಇಲ್ಲಿ A ಅಲ್ಲಿ ಏನಿದೆ, 3 ಇಂಟು ಮಾರ್ಕ್ ಇದ್ದಾರೆ. 3 ಬಂದರೆ ಏನಾಗುತ್ತೆ, ಸೀರೀಸ್ ತಪ್ಪಾಗುತ್ತೆ. ಹಾಗಾಗಿ C ಅಲ್ಲಿ ಏನಿದೆ ಅಲ್ಲ, 4 ಇಂಟು ಮಾರ್ಕ್ ಇದ್ದಾವೆ. ಸೊ Cನ ನಾವಿಲ್ಲಿ ಹಾಕಿದ್ರೆ ಓಕೆನಾ? Cನ ನಾವಿಲ್ಲಿ ಹಾಕಿದರೆ ನಮ್ಮ ಸೀರೀಸ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ನೋಡಿ, 1 ಇಂಟು ಇದೆ, 2 ಇದೆ, 3 ಇದೆ, 4 ಇದೆ. ಹಾಗಾದರೆ ನಮ್ಮ ಉತ್ತರ ಇಲ್ಲಿ C ಆಗುತ್ತೆ, ಸರಿನಾ ಮಕ್ಕಳೇ? ನೋಡಿ, ಇಲ್ಲೇನು ಮಾಡಿದ್ದಾರೆ, ತ್ರಿಭುಜ ಕೊಟ್ಟಿದ್ದಾರೆ, ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ, ಸರ್ಕಲ್ ಕೊಟ್ಟಿದ್ದಾರೆ, ಮತ್ತು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ.
ಇದನ್ನೇನು ಮಾಡಿದ್ದಾರೆ ಕ್ಲಾಕ್ ವೈಸ್ ಅಂದರೆ ಏನು, ಕ್ಲಾಕ್ ಯಾವ ರೀತಿ ರೊಟೇಟ್ ಆಗುತ್ತೆ ಆ ಥರ ನಾವು ರೊಟೇಟ್ ಮಾಡೋದನ್ನು ಕ್ಲಾಕ್ ವೈಸ್ ಅಂತ ಕರಿತೀವಿ. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈಗ ಗಡಿಯಾರ ಏನು ಮಾಡುತ್ತೆ, ಈ ಕಡೆ ಈ ರೀತಿ ನಮಗೆ ರೊಟೇಟ್ ಆಗುತ್ತೆ, ಇದನ್ನು ನಾವು ಕ್ಲಾಕ್ ವೈಸ್ ಅಂತ ಕರಿತೀವಿ. ಅದೇ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡೋದು. ಸರಿನಾ? ಹಳೆ ಪ್ರಶ್ನೆಯಲ್ಲಿ ಏನು ಮಾಡಿದರು, ಆ್ಯಂಟಿ ಕ್ಲಾಕ್ ವೈಸಲ್ಲಿ 90 ಡಿಗ್ರಿ ರೊಟೇಟ್ ಮಾಡಿದರು. ಆದರೆ ಇಲ್ಲೇನು ಮಾಡಿದ್ದಾರೆ, ಕ್ಲಾಕ್ ವೈಸಲ್ಲಿ 90 ಡಿಗ್ರಿ ರೊಟೇಟ್ ಮಾಡಿದ್ದಾರೆ. ನೋಡಿ, ಇಲ್ಲಿದ್ದಿದ್ದು ಆ್ಯರೋ ಮಾರ್ಕ್ ಏನಾಗಿದೆ, ಇಲ್ಲಿಗೆ ಬಂದಿದೆ. ಸರಿನಾ? ಆವಾಗ ಏನಾಗುತ್ತೆ, ಸರ್ಕಲ್ ಈ ಕಡೆ ಹೋಗುತ್ತೆ, ರೆಕ್ಟ್ಯಾಂಗಲ್ ಮೇಲೆ ಬರುತ್ತೆ, ಟ್ರಯಾಂಗಲ್ ಈ ಕಡೆ ಬರುತ್ತೆ. ಈಗೇನು ಮಾಡಿದ್ದಾರೆ, ಮತ್ತೆ 90 ಡಿಗ್ರಿ ರೊಟೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಆ್ಯರೋ ಮಾರ್ಕ್ ಬಂತು, ಸರ್ಕಲ್ ಇಲ್ಲಿ ಬಂತು, ರೆಕ್ಟ್ಯಾಂಗಲ್ ಇಲ್ಲಿ ಬಂತು, ಟ್ರಯಾಂಗಲ್ ಇಲ್ಲಿ ಬಂತು. ಓಕೆನಾ? ಈಗ ಮತ್ತೆ ಏನು ಮಾಡಬೇಕು, ಮತ್ತೆ ರೊಟೇಟ್ ಮಾಡಬೇಕು 90 ಡಿಗ್ರಿಗೆ. ಆವಾಗ ಏನಾಗುತ್ತೆ, ಓಕೆನಾ, ಇಲ್ಲಿ ರೊಟೇಟ್ ಮಾಡಿದ್ರು. ಸೊ ಇಲ್ಲಿದ್ದಿದ್ದು ಸರ್ಕಲ್ ಇಲ್ಲಿಗೆ ಬರುತ್ತೆ, ಇಲ್ಲಿದ್ದಿದ್ದು ರೆಕ್ಟ್ಯಾಂಗಲ್ ಇಲ್ಲಿಗೆ ಬರುತ್ತೆ, ಟ್ರಯಾಂಗಲ್ ಏನಾಗುತ್ತೆ ಈ ಥರ ಬರುತ್ತೆ. 90 ಡಿಗ್ರಿನ ರೊಟೇಟ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಚಿತ್ರ ಬರುತ್ತೆ. ಸೊ ಈ ಚಿತ್ರ ಇದಿಷ್ಟರಲ್ಲಿ ಎಲ್ಲಿದೆ, ಎ ಅಲ್ಲಿದೆಯಾ, ಇಲ್ಲ, ಆ್ಯರೋ ಮಾರ್ಕ್ ಡೈರೆಕ್ಷನ್ ತಪ್ಪಾಗಿದೆ. ಬಿ ನೋಡಿ, ಓಕೆ, ಬಿ ಸೇಮ್ ಇದೆ. ಸರಿನಾ? ನೋಡಿ, ಆ್ಯರೋ ಮಾರ್ಕ್ ಕೂಡ ಇದೆ, ಸರ್ಕಲ್ ಕೂಡ ಇದೆ, ರೆಕ್ಟ್ಯಾಂಗಲ್ ಕೂಡ ಇದೇ ಥರ ಇದೆ, ಟ್ರಯಾಂಗಲ್ ಕೂಡ ಸೇಮ್ ಬಂದಿದೆ. ಇದು ಕೂಡ ಸೇಮ್ ಇದೆ ನೋಡಿ, ಸಿ ಕೂಡ ಡಿ ಥರನೇ ಇದೆ. ಆದರೆ ಏನಾಗಿದೆ, ಇದು ರೆಕ್ಟ್ಯಾಂಗಲ್ ಏನಿದೆ ಈ ಥರ ಉದ್ದ ಬರಬೇಕಾಗಿದ್ದು ಅಡ್ಡ ಬಂದಿದೆ. ಹಾಗಾಗಿ ಇಲ್ಲಿ ಇದು ಏನಾಗುತ್ತೆ, ತಪ್ಪಾಗುತ್ತೆ. ಅಬ್ಸರ್ವ್ ಮಾಡಿ ನೋಡಿ, ಟ್ರಯಾಂಗಲ್ ಕೂಡ ಅಷ್ಟೇ, ಟ್ರಯಾಂಗಲು ಈ ಕಡೆ ಬರಬೇಕಿದ್ದು ಈ ಕಡೆ ಶೋ ಆಗಿದೆ. ಹಾಗಾಗಿ ಏನಾಗುತ್ತೆ, ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡಿ, 90 ಡಿಗ್ರಿ ಟ್ವಿಸ್ಟ್ ಮಾಡಿದಾಗ ಈ ಜಾಗಕ್ಕೆ ಇದು ಬರುತ್ತೆ, ಈ ಜಾಗಕ್ಕೆ ಇದು ಬರುತ್ತೆ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೆ. ಭಾಗ 5ಕ್ಕೆ ಬರೋಣ. ಭಾಗ 5ರಲ್ಲಿ ಬಂದರೆ ಏನಾಗುತ್ತಂದರೆ, ಸೂಚನೆ ಕೊಟ್ಟಿದ್ದಾರೆ ನೋಡಿ. ಸೂಚನೆ ಏನಂತಂದರೆ 3 ಪ್ರಶ್ನಾರೂಪದ ಆಕೃತಿಗಳನ್ನ ಕೊಟ್ಟಿದ್ದಾರೆ. ಸರಿನಾ? ಅಲ್ಲೇನಾಗಿದೆ, ಈ ಒಂದು ಚಿತ್ರಕ್ಕೆ ಮತ್ತು ಈ ಒಂದು ಚಿತ್ರಕ್ಕೆ ಒಂದು ರೀತಿ ಸಂಬಂಧ ಇದೆ. ಈ ಸೂಚನೆ ಏನಿದೆಯಲ್ಲ, ಇದನ್ನ ಈಸ್ಟ್ ಅಂತ ಕರಿತೀವಿ. ಇದು ಏನಂತಂದರೆ, ಇದು ಎರಡರಕ್ಕೂ ಇರ್ತಕ್ಕಂಥ ಸಂಬಂಧನ ನಮಗಿಲ್ಲಿದು ಶೋ ಮಾಡುತ್ತೆ. ಸರಿನಾ? ಹಂಗೆ ಇದಕ್ಕೂ ಏನು ಸಂಬಂಧ ಇರುತ್ತಲ್ಲ, ಹಾಗೆ ಇದಕ್ಕೂ ಮತ್ತು ಈ 4 ಆಕೃತಿಗಳಿರಲಿ ಕೊಟ್ಟಿರ್ತಕ್ಕಂಥ ಒಂದು ಚಿತ್ರಕ್ಕೆ ಒಂದು ಸಂಬಂಧ ಇರುತ್ತೆ. ಆಯಿತಾ? ಅದನ್ನು ನಾವು ಏನು ಸಂಬಂಧ ಇದೆ, ಇದಕ್ಕೂ ಏನು ಸಂಬಂಧ ಇದೆ ಅಂತೇಳಿ ನಾವು ಅದನ್ನು ತಿಳ್ಕೊಂಬಿಟ್ಟು ನೆಕ್ಸ್ಟ್ ಆಕೃತಿಗೆ ಬರ್ತಕ್ಕಂಥ ಚಿತ್ರಕ್ಕೆ ಯಾವ ರೀತಿ ಸಂಬಂಧ ಇರುತ್ತೆ ಅಂತಂದೇಳಿ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಸರಿನಾ? ನೋಡಿ, ಪ್ರಶ್ನಾರ್ಥಕ ಚಿಹ್ನೆ ನಮಗಿಲ್ಲಿ ಏನು ಕೊಟ್ಟಿದ್ದಾರಲ್ಲ, ಇಂಥದ್ದೇ ಸಂಬಂಧ 3ನೇ ಮತ್ತು 4ನೇ ಪ್ರಶ್ನೆ ರೂಪದ ಆಕೃತಿ ನಡುವೆ ಇರಬೇಕು. 1ಕ್ಕೂ ಮತ್ತು 2ಕ್ಕೂ ಒಂದು ರೀತಿ ಸಂಬಂಧ ಇರುತ್ತೆ. ಅದೇ ಥರ ಈ 3ನೇ ಆಕೃತಿಗೂ ಮತ್ತು ಇಲ್ಲಿ ಬರ್ತಕ್ಕಂಥ 4ನೇ ಆಕೃತಿಗೂ ಸಂಬಂಧ ಇರಬೇಕು. ಆ ಸಂಬಂಧ ಏನನ್ನು ನಾವು ಹುಡುಕಿ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಂಗಾದರೆ ಇಲ್ಲಿ ನೋಡಿ, ಈ ಸ್ಕ್ವೇರ್ಗೆ ಏನು ಮಾಡಿದ್ದಾರೆ, 2 ಕರ್ಣಗಳು ಡಯಾಗ್ನಲ್ಸ್ನ ಎಳ್ದಿದ್ದಾರೆ. ಇದಕ್ಕೂ ಏನು ಸಂಬಂಧ, ಕರ್ಣ ಖಾಲಿ ಚಿತ್ರ, ಒಂದು ಸ್ಕ್ವೇರ್ ಖಾಲಿ ಚಿತ್ರ, ಇದಕ್ಕೆ 2 ಡಯಾಗ್ನಲ್ಸ್ ಎಳ್ದಿದ್ದಾರೆ. ಸ್ಕ್ವೇರ್ಗೆ 2 ಡಯಾಗ್ನಲ್ಸ್ ಎಳೆಯೋಕ್ಕಾಗೋದು. ಸೊ 2 ಡಯಾಗ್ನಲ್ಸ್ ಎಳ್ದಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ, ಪೆಂಟಗಾನಲ್ನ ಕೊಟ್ಟಿದ್ದಾರೆ. ಸರಿನಾ? ಈ ಪೆಂಟಗಾನಲ್ಗೆ ಎ ಬಿ ಸಿ ಡಿ 4 ಸಂಬಂಧಗಳಿರ್ತಕ್ಕಂಥ ಚಿತ್ರಗಳು ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಪೆಂಟಗಾನಲ್ಗೆ ನಾವು ಎಷ್ಟು ಟ್ರಯಾಂಗಲ್ ಒಂದು ಕರ್ಣಗಳನ್ನ ಎಳಿಬೋದು ಚೆಕ್ ಮಾಡಿ. ಸರಿನಾ? ಇಲ್ಲೇ ಒಂದು ನಾವು ಹಾಕೊಳ್ಳೋಣ. ಕೊಟ್ಟಿದ್ದಾರೆ ನೋಡಿ, 1 2 3 4 5 ಕರ್ಣಗಳನ್ನ ಎಳಿಬೋದು. ಸೊ ಇದು ಆನ್ಸರ್ ಎಲ್ಲಿದೆ ನೋಡಿ, ಎ ಬಿ ಸಿ ಡಿಯಲ್ಲಿ. ಓಕೆ, ಎ ಅಲ್ಲಿದೆ. ಎ ಅಲ್ಲಿ ನೋಡಿ 5 ಕರ್ಣಗಳನ್ನು ಎಳೆದಿದ್ದಾರೆ. ಕಾರ್ನರ್ ಟು ಕಾರ್ನರ್ ಎಷ್ಟು ಲೈನ್ಗಳನ್ನ ಎಳೆಯೋಕ್ಕಾಗುತ್ತೋ ಅಷ್ಟು ರೇಖೆಗಳನ್ನ ಅವರು ಎಳೆದಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ಉತ್ತರ ಏನಾಗುತ್ತೆ, ಎ ಆಗುತ್ತೆ. ಎ ಈಸ್ ಅ ರೈಟ್ ಆನ್ಸರ್. ಇಲ್ಲಿ ನೋಡಿ, ಬರೀ 2 ಕರ್ಣ ಎಳೆದಿದ್ದಾರೆ, ಇಲ್ಲಿ ಬರೀ 3 ಎಳೆದಿದ್ದಾರೆ, ಇಲ್ಲೂ 2 ಅಷ್ಟೇ ಎಳೆದಿದ್ದಾರೆ. ಹಾಗಾಗಿ ನಮ್ಮ ಉತ್ತರ ಇಲ್ಲೇನಾಗುತ್ತೆ, ಎ ಆಗುತ್ತೆ. ಈ ಕ್ವಶನಿಗೆ ಏನಂತಂದರೆ, ಎಗೂ 1ನೇದಕ್ಕೂ 2ನೇದಕ್ಕೂ ಏನು ಸಂಬಂಧ ಅಂತ ನಮಗೆ ಹುಡುಕಿದ್ರೆ 3ನೇದು 4ನೇದಕ್ಕೂ ಏನು ಸಂಬಂಧ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಹಂಗೆ ಒಂದು ಏನೋ ಚಿತ್ರ ಕೊಟ್ಟಿದ್ದಾರೆ. ಮೊದಲನೇ ಚಿತ್ರದಲ್ಲಿ ನೋಡಿ, ಸರ್ಕಲ್ ಕೊಟ್ಟಿದ್ದಾರೆ, 2 ಸರ್ಕಲು ಮೇಲ್ಗಡೆ ಈ ಥರ ಒಂದು ಅರ್ಧ ಸರ್ಕಲ್ ಮಾರ್ಕ್ ಕೊಟ್ಟಿದ್ದಾರೆ. ಅದೇ ಮುಂದಿನ ಚಿತ್ರದಲ್ಲಿ ಏನಾಗಿದೆ, ಸೇಮ್ ಇದೆ, ಸರ್ಕಲ್ ಸೇಮ್ ಇದೆ. ಈ ಒಂದು
ಅರ್ಧ ಏನು ವೃತ್ತ ಇದೆಯಲ್ಲ ಅದು ಮೇಲ್ಗಡೆ ಭಾಗಕ್ಕೆ ಮುಖ ಮಾಡಿದೆ. ಹಾಗಾದರೆ ಇಲ್ಲಿ ಇದೇ ಥರ ಸಂಬಂಧ ಇರಬೇಕು ನೋಡಿ. ಸರ್ಕಲ್ ಕೊಟ್ಟಿದ್ದಾರೆ ಜೊತೆಗೆ ಏನು ಮಾಡಿದ್ದಾರೆ, ಇದೊಂಥರ ರೆಕ್ಟ್ಯಾಂಗಲ್, ಹಾಫ್ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ಆ ಹಾಫ್ ರೆಕ್ಟ್ಯಾಂಗಲ್ ಇಲ್ಲಿ ನೋಡಬೇಕು. ಇಲ್ಲಿ ನಮಗೆ ಏನು ಮಾಡಿದ್ದಾರೆ, ಮೇಲ್ಗಡೆ ಮುಖ ತೋರಿಸ್ತಾ ಇದೆ, ಸರಿನಾ. ಇಲ್ಲಿ ನಮಗೆ ಮುಂದಿನ ಚಿತ್ರದಲ್ಲಿ ಏನಾಗಿರಬೇಕು, ಈ ರೆಕ್ಟ್ಯಾಂಗಲ್ ಏನಿದೆ ಮೇಲ್ಗಡೆ ಮುಖ ಶೋ ಆಗ್ತಾ ಇರಬೇಕು ಅಂಥ ಚಿತ್ರನ ನಾವಿಲ್ಲಿ ABCDಯಲ್ಲಿ ಹುಡುಕಬೇಕು, ಸರಿನಾ. ನೋಡಿ ಈ ಥರ ಒಂದು ಚಿತ್ರ ABCDಯಲ್ಲಿ ಎಲ್ಲಿ ಕಾಣಿಸ್ತಿದೆ ನೋಡಿ. ಹಾಂ, C ಕಾಣಿಸ್ತಿದೆ, ಕರೆಕ್ಟ್. ಉತ್ತರ ಏನದು, C ಆಗುತ್ತೆ. ಇದಕ್ಕೂ ಏನು ಸಂಬಂಧ, ಜಸ್ಟ್ ಇದನ್ನು ಇನ್ವರ್ಟೆಡ್ ಮಾಡಿದ್ದಾರೆ. ಸೊ ನಾವಿಲ್ಲಿ ಏನು ಮಾಡಬೇಕು, ಇದು ಒಂದು ಚಿತ್ರನ ನಾವಿಲ್ಲಿ ಇನ್ವರ್ಟೆಡಾಗಿ ಬರೀಬೇಕು, ಇಷ್ಟೇ ಇದು. ಓಕೆ, 4 ಸ್ಕ್ವೇರ್ಗಳಿರ್ತಕ್ಕಂಥ ಒಂದು ಸ್ಕ್ವೇರ್ನ ಇದು ಮಾಡಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ, ಇಂಟು ಮಾರ್ಕ್ ಹಾಕಿದ್ದಾರೆ. ನೋಡಿ ಏನು ಸಂಬಂಧ ಅನಿಸ್ಬೋದು, ನಿಮಗೇನಾದರೂ ಗೊತ್ತಾಗುತ್ತಾ ನೋಡಿದ್ರೆ. ಸಡನ್ನಾಗಿ ನೋಡಿದಾಗ ಏನು ಅನಿಸುತ್ತೆ ಅಂದರೆ, ಈ ಒಂದು ಕೊಟ್ಟಿದ್ದಾರಲ್ಲ ಇದ್ರ ಆಪೋಸಿಟ್ ನಮಗೆ ಖಾಲಿ ಕೊಟ್ಟಿದ್ದಾರೆ, ಅದೇ ನಮಗೆ ಸಂಬಂಧ ಇಲ್ಲಿ, ಸರಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇಂಟು ಮಾರ್ಕ್ ಕೊಟ್ಟಿದ್ದಾರೆ, ಇದ್ರ ಆಪೋಸಿಟ್ ಖಾಲಿ ಇರುತ್ತೆ. ಸೊ ಇಲ್ಲಿ ಖಾಲಿ ಇರೋ ಜಾಗನ ಹುಡುಕ್ಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ, ನಮಗೆ ಅವಾಗ ಏನಾಗುತ್ತೆ, ಈ ಭಾಗ ಖಾಲಿ ಇರಬೇಕು, ಈ ಭಾಗ ಖಾಲಿ ಇದ್ದು ಈ 3 ಭಾಗ ಏನು ಆಗಿರಬೇಕು, ಈ ಥರ ಲೈನಿಂದ ತುಂಬಿರಬೇಕು. ಇಂಥ ಒಂದು ಮುಂದ್ಗಡೆ ಇರೋ ಭಾಗದಲ್ಲಿ ನಾವು ಈ ಒಂದು ಆಕೃತಿ ಎಲ್ಲಿ ಸಿಗುತ್ತೆ ಅದನ್ನು ಹುಡುಕಬೇಕು. ಇಲ್ಲಿ ಇಂಟುಗಳನ್ನ ಕೊಟ್ಟಿದ್ದಾರೆ, ಈ ಭಾಗ ಖಾಲಿ ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಗೊತ್ತಾಗ್ತಿದೆಯಾ. ಈ ಇಂಟು ಕೊಟ್ಟಿರೋ ಆಪೋಸಿಟ್ ಏನು ಭಾಗ ಇದೆ ಅದನ್ನು ಖಾಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಒಂದು ಮಾರ್ಕ್ ಕೊಟ್ಟಿದ್ದಾರಲ್ಲ ಅದ್ರ ಮುಂದ್ಗಡೆ ಖಾಲಿ ಇರ್ತಕ್ಕಂಥ ಒಂದು ಬಾಕ್ಸ್ನ ನಾವಿಲ್ಲಿ ಏನು ಮಾಡಬೇಕು, ಹುಡುಕಬೇಕಾಗತ್ತೆ. ನೋಡಿ ಏನಿದೆ ಕಂಪ್ಲೀಟಾಗಿ ಖಾಲಿ ಇದೆ, ಆಗಲಿಕ್ಕಾಗಲ್ಲ. ಬಿ ಏನಿದೆ, ಬಿ ಇಲ್ಲಿ ಏನಾಗಿದೆ, ಆಪೋಸಿಟ್ ಆಕೃತಿ ಖಾಲಿ ಇಲ್ಲ, ಈ ಭಾಗ ಅವರು ತುಂಬಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಸಿ ನೋಡಿ, ಸಿ ಕರೆಕ್ಟಾಗಿದೆ, ಈ ಒಂದು ಭಾಗ ಖಾಲಿ ಬಿಟ್ಟಿದ್ದಾರೆ. ಸೊ ನಮ್ಮ ಆನ್ಸರ್ ಇಲ್ಲಿ ಸಿ ಆಗುತ್ತೆ. ನೋಡಿ ಏನಿಲ್ಲ, ಇದನ್ನು ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಅಂದಮೇಲೆ ಈ ಒಂದು ಭಾಗನ ಖಾಲಿ ಬಿಟ್ಟಿದ್ದಾರೆ. ಇಲ್ಲೂ ತುಂಬಿದೆ, ಇಲ್ಲೂ ತುಂಬಿದೆ, ಇಲ್ಲೂ ತುಂಬಿದೆ. ಇದ್ರದ್ದು ಆಪೋಸಿಟ್ ಭಾಗ ಇಲ್ಲಿ ಖಾಲಿ ಇದೆ. ಅದೇ ಥರ ಇಲ್ಲಿ ಏನು ತುಂಬಿದಾರಲ್ಲ ಇದ್ರ ಆಪೋಸಿಟ್ ಭಾಗ ಖಾಲಿ ಇರ್ತಕ್ಕಂಥ ಒಂದು ಆಕೃತಿನ ನಾವೇನು ಮಾಡಬೇಕು, ಹುಡುಕಬೇಕಾಗತ್ತೆ ಅಷ್ಟೇ. ನೋಡಿ ಸರ್ಕಲ್ ಒಳಗಡೆ ಏನು ಮಾಡಿದ್ದಾರೆ, ಒಂದು ಆಕೃತಿ ಕೊಟ್ಟಿದ್ದಾರೆ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಅದಕ್ಕೇನು ಸಂಬಂಧ ಇಟ್ಟಿದ್ದಾರೆ ಅಂದರೆ, ಆ ಸರ್ಕಲ್ ಒಳಗಡೆ ಏನು ಮಾಡಿದ್ದಾರೆ, ಮೊದಲು ದೊಡ್ಡ ಆಕೃತಿ ಯಾವುದು, ಇದು ಒಂದು, ಇದರೊಳಗಡೆ ಟ್ರಯಾಂಗಲ್ನ ಕೂರಿಸಿದ್ದಾರೆ, ಸರಿನಾ. ಇದು ಇಲ್ಲಿರ್ತಕ್ಕಂಥ ಎಲ್ಲ ಆಕೃತಿಗಳನ್ನ ಒಂದ್ರ ಒಳಗಡೆ ಒಂದು ಸೈಜ್ ಮೇಲೆ ಡಿಪೆಂಡ್ ಹಾಗೆ ಹಾಕಿದ್ದಾರೆ. ಸೊ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ನೆಕ್ಸ್ಟು ಟ್ರಯಾಂಗಲ್ ಎಲ್ಲದಕ್ಕಿಂತ ದೊಡ್ಡದಿದೆ, ಸರಿ. ಮೊದಲು ಟ್ರಯಾಂಗಲ್ನ ಇಡ್ತೀವಿ, ಆಮೇಲೇನು ಸ್ಕ್ವೇರ್ನ ಇಡ್ತೀವಿ, ಆಮೇಲೇನು ಸರ್ಕಲ್ನ ಇಡ್ತೀವಿ, ಇಷ್ಟೇ. ಅವರು ಏನು ಮಾಡಿದ್ದಾರೆ, ಎಲ್ಲ ಆಕೃತಿಗಳನ್ನ ಒಂದ್ರ ಒಳಗಡೆ ಒಂದು ಸೈಜ್ ಮೇಲೆ ಡಿಪೆಂಡ್ ಆಗಿರೋ ಥರ ಅವರು ಒಳಗಿಟ್ಟಿದ್ದಾರೆ. ನಾವು ಏನು ಮಾಡಬೇಕು, ಟ್ರಯಾಂಗಲ್ ಒಳಗಡೆ ಸ್ಕ್ವೇರ್ ಒಳಗಡೆ ಸರ್ಕಲ್, ಈ ಒಂದು ಆಕೃತಿನ ನಾವು ಬರೋ ಥರ ಅದನ್ನು ಕೂರಿಸ್ತೀವಿ. ಈ ಥರ ಕೂರಿಸಿರೋ ಆಕೃತಿಯಲ್ಲಿದೆ, ಬಿ ಇದೆಯಾ, ಇಲ್ಲ. ಸರ್ಕಲ್ ಇದೆ, ಸರ್ಕಲ್ ಒಳಗಡೆ ಟ್ರಯಾಂಗಲ್ ಇದೆ. ಸೊ ಇದು ತಪ್ಪಾಗುತ್ತೆ. ಬಿ ನೋಡಿ, ಬಿ ಕರೆಕ್ಟಾಗಿ ಕೂರ್ತಿದೆ, ಹೌದಾ. ಟ್ರಯಾಂಗಲ್ ಇದೆಯಾ, ಟ್ರಯಾಂಗಲ್ ಇದೆ. ಸ್ಕ್ವೇರ್ ಇದೆ, ಸರ್ಕಲ್ ಇದೆಯಾ, ಸರ್ಕಲ್ ಇದೆ. ಸೊ ನಮ್ಮ ಆನ್ಸರ್ ಇಲ್ಲಿ ಬಿ ಆಗುತ್ತೆ. ಇದಕ್ಕೂ ಏನು ಸಂಬಂಧ ಅಂದರೆ, ಮೊದಲನೇ ಆಕೃತಿ ಕೊಟ್ಟಿದ್ದಾರೆ, ಅದರೊಳಗಡೆ ನೆಕ್ಸ್ಟ್ ಅದಕ್ಕೆ ಸಂಬಂಧ ಏನಂತಂದರೆ, ಒಳಗಡೆ ಇದನ್ನು ಆ ಆಕೃತಿಗಳನ್ನ ಸೈಜ್ ಮೇಲೆ ಡಿಪೆಂಡ್ ಆಗೋ ಥರ ಕೂರಿಸಿದ್ದಾರೆ ಅಷ್ಟೇ. ಅದೇ ಥರ ನಾವು ಟ್ರಯಾಂಗಲ್ ಒಳಗಡೆ ಸ್ಕ್ವೇರ್ ಒಳಗಡೆ ಸರ್ಕಲ್ನ ಕೂರಿಸ್ಬೇಕು. ಇದ್ರದ್ದು ಸಂಬಂಧ ಆಗಿರುತ್ತೆ. ಭಾಗ 6ರಲ್ಲಿ ಏನು ಮಾಡಿದ್ದಾರೆ, ಕಂಪ್ಲೀಟ್ ದ ಡಯಾಗ್ರಾಮ್ ಅಂತ ಒಂದು ನಾವು ಮಾಡಿದ್ವಿ 2ನೇ ಭಾಗದಲ್ಲಿ. ಅದೇ ಥರ ಇದೇನಂತಂದರೆ, ಒಂದು ಭಾಗ ಅಲ್ಲ, ಇಲ್ಲಿ ಅರ್ಧ ಭಾಗ ಕಂಪ್ಲೀಟಾಗಿ ಮಿಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಪ್ರಶ್ನಾಕೃತಿ ಕೊಟ್ಟಿದ್ದಾರೆ. ಆ ಪ್ರಶ್ನಾಕೃತಿಗೆ ಉತ್ತರ ಆಕೃತಿಗಳು ಅಂತ ಕೊಟ್ಟಿದ್ದಾರೆ. ಉತ್ತರ ಆಕೃತಿಗಳಲ್ಲಿ ಒಂದು ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅಂದರೆ ನಾವಿಲ್ಲಿ ಅದನ್ನು ಕೂರಿಸಿದ್ರೆ ಒಂದು ಪರ್ಫೆಕ್ಟ್ ಒಂದು ಶೇಪಿಗೆ ಬರುತ್ತೆ. ಅದು ಯಾವುದು ಅಂತ ಹೇಳಿ, ಏನೋ ಬಿನೋ ಸಿನೋ ಡಿನೋ ಯಾವುದೋ ಒಂದು ಆಗಿರುತ್ತೆ. ಅದನ್ನು ಏನು ಮಾಡಬೇಕು, ನಾವು ಹುಡುಕಿ ಈ ಒಂದು ಆಕೃತಿಗೆ ಅದನ್ನು ಜೋಡಿಸ್ಬೇಕು. ಅಂದರೆ OMR ಶೀಟಲ್ಲಿ ತುಂಬಬೇಕಷ್ಟೆ, ನಾವೇನಿಲ್ಲಿ ಜೋಡಿಸೋದಿರಲ್ಲ. ಜಸ್ಟ್ ಅದನ್ನು ಯಾವುದಂತಂದೇಳಿ ಅದನ್ನು ನಾವು ಗುರ್ತು ಮಾಡಿ ತುಂಬಬೇಕಾಗತ್ತೆ, ಸರಿನಾ ಮಕ್ಕಳೇ. ಇಲ್ಲಿ ನೋಡಿ, ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ. ಬಲಗಡೆ ಕೊಟ್ಟಿರುವ ABCD ಅಕ್ಷರವುಳ್ಳ ಮತ್ತು ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ. ಯಾವುದಾದರೂ ಒಂದು ದಿಕ್ಕನ್ನು ಬದಲಿಸದೆ ಪ್ರಶ್ನಾರೂಪದ ಆಕೃತಿಯಲ್ಲಿ ಲೋಪವಾದ ಭಾಗಕ್ಕೆ ಸರಿಯಾದ ಹೊಂದಿಸಿ ಅಂತ ಕೊಟ್ಟಿದ್ದಾರೆ, ಸರಿನಾ.
ನೋಡಿ ಮಕ್ಕಳೇ, 21ನೇ ಪ್ರಶ್ನೆಗೆ ಏನು ಮಾಡಿದ್ದಾರೆ ಅವರು, ಒಂದು ಆಕೃತಿ ಕೊಟ್ಟಿದ್ದಾರೆ. ಅಲ್ಲೇನು ಮಾಡಿದ್ದಾರೆ, ಅರ್ಧ ಮಿಸ್ಸಿಂಗ್ ಆಗಿದೆ. ನೋಡಿ ಇಲ್ಲಿ ಪಾರ್ಟ್ ಕಾಣಿಸ್ತಿದೆಯಾ, ಅರ್ಧ ಪಾರ್ಟ್ ಏನಾಗಿದೆ, ಮಿಸ್ ಆಗಿದೆ. ಇದು ನಮಗೆ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ಆಕೃತಿ ಅಂತ ಕೊಟ್ಟಿದ್ದಾರೆ. ಉತ್ತರದಲ್ಲಿ ನೋಡ್ಬೋದು, ಎ ಕೊಟ್ಟಿದ್ದಾರೆ, ಬಿ, ಸಿ, ಡಿ 4 ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ ಯಾವ ಒಂದು ಭಾಗ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಅದನ್ನು ನೀವು ಕರೆಕ್ಟಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಒಂದು ಗೆರೆ ಜೊತೆಗೆ ಹಿಂಗೆ ಟ್ರಯಾಂಗಲ್ ಈ ಥರ ಮಾರ್ಕ್ ಮಿಸ್ ಆಗಿದೆ. ಮತ್ತೇನಾಗಿದೆ, ಹಾಂ, ಈ ಒಂದು ಭಾಗ ಏನಾಗಿದೆ, ಮಿಸ್ ಆಗಿದೆ. ಇಲ್ಲಿ ನೋಡಿ ಗೊತ್ತಾಗ್ತಿದೆ ಅಲ್ವಾ, ಇಲ್ಲಿ ಮಿಸ್ ಆಗಿರೋ ಭಾಗ ಯಾವುದು ಅಂತಂದೇಳಿ. ಹಾಂ, ಈ ಭಾಗ ಏನಾಗಿದೆ, ಇಲ್ಲಿ ನೋಡಿ ಬಿ ಕರೆಕ್ಟಾಗಿದೆ. ಬಿನ ತೊಗೊಬಂದು ನಾವು ಇಲ್ಲಿ ಇಟ್ಟರೆ ಒಂದು ಪರ್ಫೆಕ್ಟ್ ಒಂದು ಶೇಪ್ ಬರುತ್ತೆ. ಅದು ಫಿಕ್ಸ್ ಆಗ್ತಾಯಿದೆ, ಇಲ್ಲಿಗೆ ಅದು ಕರೆಕ್ಟಾಗಿ ಕೂರಬೇಕು. ನಾವು ಜೋಡಿಸಿದಾಗ ಈಗ ಹೆಂಗೆ ಪಜಲ್ಸ್ ಹೆಂಗೆ ಜೋಡಿಸೋದಿರುತ್ತಲ್ಲ, ಪಜಲ್ಸ್ ಅಂತಲೇ ಕರಿಬೋದು ಇದನ್ನು. ಪಜಲ್ಸ್ದು ಹೆಂಗೆ ಮಿಸ್ಸಿಂಗ್ ಪಾರ್ಟ್ನ ನಾವು ಕರೆಕ್ಟಾಗಿ ಒಂದೊಂದು ಭಾಗಗಳಿಗೆ ಜೋಡಿಸ್ತೀವಲ್ಲ, ಅದೇ ರೀತಿ ಇಲ್ಲಿ ಮಿಸ್ ಆಗಿರೋ ಒಂದು ಪಾರ್ಟ್ನ ABCDಯಲ್ಲಿ ಯಾವುದು ಅಂತ ಹೇಳಿ ಗುರುತು ಮಾಡಿಬಿಟ್ಟು ಅದನ್ನು ನಾವಿಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ. ಬಿ ಇಲ್ಲಿ ನಮ್ಮ ಉತ್ತರ ಆಗಿರುತ್ತೆ. ಹಾಂ, ನೋಡಿ 22ನೇ ಪ್ರಶ್ನೆಯೂ ಕೂಡ ಪಜಲ್ಸಿಗೆ ಸಂಬಂಧಪಟ್ಟಿದೆ. ಇಲ್ಲಿ ಏನು ಮಾಡಿದ್ದಾರೆ, ಓಕೆ, ಸರ್ಕಲ್ ಕೊಟ್ಟಿದ್ದಾರೆ. ಆ ಸರ್ಕಲ್ ಒಳಗಡೆ ಕರ್ಣಗಳನ್ನ ಎಳೆದು ಡಿವೈಡ್ ಮಾಡಿದ್ದಾರೆ. ಡಿವೈಡ್ ಮಾಡಿ ಏನು ಮಾಡಿದ್ದಾರೆ, ಇಲ್ಲಿ 3 ಪಾರ್ಟ್ ಮಿಸ್ಸಿಂಗ್. 3 ಪಾರ್ಟ್ ಹೆಂಗೆ ಮಿಸ್ಸಿಂಗ್ ಆಗಿದೆ, ಇನ್ನು ನೋಡಿ ಮಕ್ಕಳೇ, ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಡಯಾಗ್ರಾಮ್ನ. ಹೌದಾ? ಹಾಂ, ಇಲ್ಲಿ ನೋಡಿ 1, 2, 3 ಭಾಗ ಮಿಸ್ಸಿಂಗ್ ಆಗಿದೆ. ಇಲ್ಲಿ ನೋಡಿ 1, 2, 3 ಅಲ್ವಾ, 3 ಭಾಗ ಮಿಸ್ಸಿಂಗ್ ಆಗಿದೆ. ಸೊ ನೀವಿಲ್ಲಿ ಏನು ಮಾಡಬೇಕಾಗುತ್ತೆ, 3 ಭಾಗ ಮಿಸ್ ಆಗಿರ್ತಕ್ಕಂಥ ಸರ್ಕಲ್ಗಳದ್ದು ಎಲ್ಲಿದೆ, ಒಂದು ಬಿ ಯಲ್ಲಿದೆ, ಒಂದು ಸಿ ಯಲ್ಲಿದೆ. ಸರಿನಾ? ನೋಡಿ ಬಿ ಮತ್ತು ಸಿ ಯಲ್ಲಿದೆ. ಆದರೆ ಬಿಗೂ ಸಿಗೂ ಒಂದು ಸಣ್ಣ ಡಿಫ್ರೆನ್ಸ್ ಕಾಣ್ತಿದೆ. ನೋಡಿ ಸರಿಯಾಗಿ ಅಬ್ಸರ್ವ್ ಮಾಡಿ. ಬಿ ಏನಾಗಿದೆ, ಶೇಡ್ ಆಗಿದೆ. ಸಿ ಏನಾಗಿದೆ, ಸ್ವಲ್ಪ ಗ್ಯಾಪ್ ಕಾಣಿಸ್ತಿದೆ. ಈ ಗ್ಯಾಪ್ ಇರೋದನ್ನ ನೀವು ಬಿ ಸಿ ಸೇಮ್ ಇದೆ ಅಂತ ಹೇಳ್ಬಿಟ್ಟು ನೀವೇನಾದ್ರು ಇಲ್ಲಿ ಸಿಗೆ ಹಾಕಿಬಿಟ್ರೆ ಉತ್ತರ ತಪ್ಪಾಗಿ ಹೋಗುತ್ತೆ. ನೋಡಿ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಫುಲ್ ಫಿಲ್ ಆಗಿರೋ ಒಂದು ಶೇಡ್ ಆಗಿರೋ ಒಂದು ಆಕೃತಿನ ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಶೇಡ್ ಆಗಿರೋ ಒಂದು ಆಕೃತಿ ಯಾವುದು, ಬಿನ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಬಿಟ್ಟು ಆನ್ಸರ್ನ ಮಾಡಬೇಕಾಗುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಬಿ ಆಗುತ್ತೆ. ಸಿ ಕೂಡ ಸೇಮ್ ಇದೆ. ನೋಡಿ ಇಲ್ಲಿ ಸ್ವಲ್ಪ ಸ್ಲೈಟಾಗಿ ಇಲ್ಲಿ ಏನಾಗಿದೆ, ಗ್ಯಾಪ್ ಕಾಣಿಸ್ತಿದೆ. ಆ ಗ್ಯಾಪ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಹಾಗಾದರೆ ಇಲ್ಲಿ ಉತ್ತರ ಏನಾಗಿರುತ್ತೆ, ಬಿ ಆಗಿರುತ್ತೆ ಮಕ್ಕಳೇ. ಹಾಂ, 23ನೇ ಪ್ರಶ್ನೆ ನೋಡಿ. ಇದನ್ನು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ನಮಗೆ ಇದನ್ನ ನಾವು ಜೋಡಿಸಿದ್ರೆ ಏನಾಗುತ್ತೆ, ಒಂದು ಸ್ಕ್ವೇರ್ ಆಗುತ್ತೆ. ನಮಗೆ ಕಾಣಿಸ್ತಿದೆ ಹೆಂಗಂತ. ಈ ಭಾಗ ಮಿಸ್ಸಿಂಗ್ ಆಗಿದೆ. ಇಲ್ಲೇನು ಒಂದು ಟ್ರಯಾಂಗಲ್ ಬೇಕು ನಮಗೆ. ಒಂದು ಟ್ರಯಾಂಗಲ್ನ ಕರೆಕ್ಟಾಗಿ ಕೂಡಿಸಿದ್ರೆ ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಈ ಟ್ರಯಾಂಗಲ್ ಏನಾಗಿದೆ, ಇಲ್ಲಿ ನಾವು ಕೂಡಿಸಿದ್ವಿ ಅಂದರೆ ಈ ಟ್ರಯಾಂಗಲ್ ಈ ಥರ ಬರುತ್ತೆ, ಈ ಆಕೃತಿ. ಸೊ ನಮಗಿದು ಎ ಅಲ್ಲ. ಎ ಆಗಲ್ಲ. ಸೊ ಬಿ ನೋಡಿ, ಬಿ ಕೆಳಗಡೆ ಭಾಗದಲ್ಲಿದೆ. ಸೊ ಬಿರ್ ನಾವು ಕೂರ್ಸೋಕ್ಕೆ ಆಗಲ್ಲ. ಸಿ ನೋಡಿ, ಸಿ ಒಂದು ಟ್ರಯಾಂಗಲ್ ಇದೆ. ಆ ಸಿನ ತೊಗೊಂಬಂದು ನಾವು ಇಲ್ಲಿ ಕುಂದ್ರಿಸಿದ್ರೆ ಹೆಂಗಾಗುತ್ತಂದರೆ, ಹಾಂ, ಈ ಥರ ಆಗುತ್ತೆ. ಇದನ್ನು ನಾವು ಜೋಡಿಸಿದ್ರೆ ಏನಾಗುತ್ತೆ, ಒಂದು ಸ್ಕ್ವೇರ್ ಆಗುತ್ತೆ. ನೋಡಿ ಇಲ್ಲಿ ಎರಡನ್ನೂ ಹತ್ರ ತೊಗೊಂಬಂದು ಹಿಂಗೆ ಜೋಡಿಸಿದ್ರೆ ಏನಾಗುತ್ತೆ, ಪರ್ಫೆಕ್ಟ್ ಒಂದು ಸ್ಕ್ವೇರ್ ಆಗುತ್ತೆ. ಸೊ ನಮ್ಮ ಉತ್ತರ ಇಲ್ಲಿ ಏನಾಗಿರುತ್ತೆ, ಇದು ಸಿ ಆನ್ಸರ್ ಆಗಿರುತ್ತೆ. ನೀವು ಅದಕ್ಕೆ ಉತ್ತರನ ಸಿ ಅಂತ ಮಾರ್ಕ್ ಮಾಡ್ಬೋದು. ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ, ನೋಡಿದ ತಕ್ಷಣ ಹೆಂಗೆ ಅಂತ ಅನಿಸ್ಬೋದು ನಿಮಗೆ. ನೋಡಿ ಇಲ್ಲಿ ಮೊದಲನೇದಾಗಿ ನಾವು ಏನು ಮಾಡೋಣ, ಡ್ರಾ ಮಾಡ್ಕೊಂಬಿಡೋಣ. ಇದು ಏನು ಅಂದರೆ ಟ್ರಯಾಂಗಲ್ ಆಗಬೇಕು. ಸರಿನಾ? ಜೋಡಿಸಿದ್ರೆ ಇಲ್ಲಿ ನಮಗೆ 2 ಭಾಗಗಳು ಕಾಣಿಸ್ತಿರೋದ್ರಿಂದ ನಾವೇನು ಟ್ರಯಾಂಗಲ್ ಆಗುತ್ತೆ ಅಂತಂದೇಳಿ ಈಸಿಯಾಗಿ ಗುರ್ತು ಮಾಡ್ಬೋದು. ಟ್ರಯಾಂಗಲ್ ಕಾಣಿಸ್ತಿದೆಯಾ, ಈ ಟ್ರಯಾಂಗಲಿಂದ ಒಂದು ಹೆಂಗೋ ಒಂದು ಕಟ್ ಮಾಡಿ ಭಾಗನ ತೆಗೆದಿದ್ದಾರೆ. ಇಲ್ಲಿ ನೋಡಿ, ನಮಗೆ ಕೆಳಗಡೆ ಭಾಗ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಯು ಶೇಪಲ್ಲಿರ್ತಕ್ಕಂಥ ಭಾಗ ನಮಗಿಲ್ಲಿ ಆನ್ಸರ್ ಆಗಿ ಬರುತ್ತೆ. ಯು ಶೇಪಲ್ಲಿರ್ತಕ್ಕಂಥ ಭಾಗ ಯಾವುದಿದೆ, ಇದಿದೆಯಾ, ಎ ಇದೆಯಾ, ಇಲ್ಲ. ಎ ಇಲ್ಲಿ ನೋಡಿ ಚೂಪಾಗಿದೆ. ಬಿ ಇದೆಯಾ, ಬಿನೂ ಚೂಪಾಗಿದೆ. ಸಿ ಇದೆಯಾ, ಇಲ್ಲ. ಸಿ ಇಲ್ಲೊಂದು ಈ ಥರ ಆ್ಯಂಗಲ್ ಬಂದಿದೆ. ಸೊ ಸಿನೂ ಆಗಲ್ಲ. ಓಕೆ, ಡಿ ನೋಡಿ, ಡಿ ಏನಿದೆ ಯು ಶೇಪಲ್ಲಿ ಬಂದಿದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ, ಡಿ ಆಗುತ್ತೆ. ನೋಡಿ ಮಕ್ಕಳ, ಡಿ ಏನಿದೆ ಕರೆಕ್ಟಾಗಿ ಸೇಮ್ ಇದೆಯಲ್ವಾ. ನೋಡಿ ಕೆಳಗಡೆ ಯು ಶೇಪಲ್ಲಿ ನಮಗೆ ಖಾಲಿ ಸಿಕ್ಕಿದಾಗ ನಾವಿದನ್ನು ಕರೆಕ್ಟಾಗಿ ಇಲ್ಲಿ ಕೂರಿಸ್ಬೋದು. ನೋಡಿ, ಅದು ತೊಗೊಂಬಂದು ಹೀಗೆ ಕೂರಿಸಿದ್ರೆ
ಎರಡನ್ನೂ ಒಂದು ಮಾಡಿದ್ರೆ ಏನಾಗುತ್ತೆ, ಒಂದು ಟ್ರಯಾಂಗಲ್ ಆಗಿ ಕೂಡುತ್ತೆ. ಪಝಲ್ಸ್ಗಳನ್ನ ಜೋಡಿಸ್ಬೇಕು, ಕಟ್ ಮಾಡಿ ಭಾಗನ ಹೆಂಗೆ ಸಪ್ರೇಟಾಗಿ ಇಟ್ಟಿರ್ತಾರಲ್ಲ ಅದೇ ಥರ ಅದನ್ನ ಏನು ಮಾಡಬೇಕು, ತೊಗೊಂಬಂದು ಜೋಡಿಸ್ಬೇಕಷ್ಟೆ. ಭಾಗ 7ಕ್ಕೆ ಬಂದರೆ ಮಿರರ್ ಇಮೇಜ್ ಅಂತ ನಿಮಗೆ ಗೊತ್ತಾ? ಮಿರರ್ ಇಮೇಜ್ ಅಂದ್ರೇನು? ಈಗ ಕನ್ನಡಿ ನಮಗೆ ನಮ್ಮ ಮುಂದೆ ಕನ್ನಡಿನ ಹಿಡಿದ್ರೆ ಏನಾಗುತ್ತೆ, ಎಡಗೈ ಎಡ ಬಲ ಆಗುತ್ತೆ, ಬಲ ಎಡ ಆಗುತ್ತೆ, ಹೌದಾ? ಎದುರುಗಡೆ ಇದ್ದಾಗ ಮಾತ್ರ ಎದುರುಗಡೆ ಹಿಡಿದ್ರೆ ನಮ್ಮ ಬಲಗೈ ಎಡಗೈ ಥರ ಕಾಣುತ್ತೆ, ಎಡಗೈ ಬಲಗೈ ಥರ ಕಾಣುತ್ತೆ. ಅದೇ ಥರ ಇಲ್ಲಿ ಅಕ್ಷರಗಳಿಗೆ XY ಅನ್ನೋ ಕನ್ನಡಿನ ಹಿಡಿದಿರ್ತಾರೆ. ಏನೊಂದು ಪ್ರಶ್ನಾಕೃತಿಯ ಒಂದು ನಮಗೇನು ಪ್ರಶ್ನೆನ ಕೊಟ್ಟಿರ್ತಾರಲ್ಲ ಅದಕ್ಕೆ ಏನು ಮಾಡಿರ್ತಾರೆ, XY ಅನ್ನೋದೇನಿದೆಯಲ್ಲ ಇದು ಕನ್ನಡಿ ಅಂತ ಸೂಚಿಸುತ್ತೆ. ಈ ಒಂದು ಮಾರ್ಕ್ ನಿಮ್ಗೆ ಎಲ್ಲೇ ಬಂದರೂ ಕೂಡ ಇದನ್ನು ನಾವೇನು ತಿಳ್ಕೊಬೇಕು, ಇದನ್ನ ಮಿರರ್ ಅಂತ ತಿಳ್ಕೊಬೇಕು. ಮಿರರ್ನ ಹಿಡಿದಾಗ ಏನಾಗುತ್ತೆ, ಇಲ್ಲಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಏನಂದರೆ ಯಾವತ್ತೂ ಕೂಡ ಕನ್ನಡಿನ XY ಅನ್ನು ನಾವು ನಾರ್ತ್ ಟು ಸೌತ್ ಹಿಡಿದಾಗ, ಅಂದರೆ ನಾರ್ತ್ ಟು ಸೌತ್ನ ಕನ್ನಡಿ ಹಿಡಿದಾಗ ಏನಾಗುತ್ತೆ, ಈಸ್ಟ್ ಇದ್ದಿದ್ದು ವೆಸ್ಟ್ ಇದ್ದಿದ್ದು ಮಾತ್ರ ಚೇಂಜ್ ಆಗುತ್ತೆ. ನಾರ್ತ್ ಸೌತು ಏನಿರುತ್ತೆ ಹಾಗೆ ಇರುತ್ತೆ, ನಾರ್ತ್ ಸೌತು ಚೇಂಜ್ ಆಗಲ್ಲ, ಈಸ್ಟ್ ವೆಸ್ಟ್ ಮಾತ್ರ ಚೇಂಜ್ ಆಗುತ್ತೆ. ಅದನ್ನೇ ನಾವು ಕನ್ನಡಿನ ಈಸ್ಟ್ ಟು ವೆಸ್ಟ್ ಹಿಡಿದ್ವಿ ಅಂದರೆ ಮಾತ್ರ ನಾರ್ತ್ ಸೌತು ಚೇಂಜ್ ಆಗುತ್ತೆ. ಕನ್ನಡಿ ಯಾವ ರೀತಿ ನಾವು ಹಿಡಿತೀವಿ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಮಗೇನು ಮಾಡಿದ್ದಾರೆ, ಕನ್ನಡಿನ ನಾರ್ತ್ ಟು ಸೌತ್ ಹಿಡ್ದಿದ್ದಾರೆ. ಹಂಗಾದ್ರೆ ಏನು, ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಈಸ್ಟ್ ವೆಸ್ಟ್ ಅಷ್ಟೇ ಚೇಂಜ್ ಆಗುತ್ತೆ. ಅಂದರೆ ಇಲ್ಲಿ ನೋಡಿ C ಮತ್ತು X ಇದೆಯಲ್ಲ ಅದಷ್ಟೇ ಚೇಂಜ್ ಆಗುತ್ತೆ. ಈ ಉಳಿದಿದ್ದು ಇಲ್ಲಿ ಮೇಲ್ಗಡೆ ಏನಾದ್ರು ಕೆಳಗಡೆ ಏನಾದ್ರು ಬಂತು ಅಂದರೆ ಅದು ಯಾವುದು ಚೇಂಜ್ ಆಗಲ್ಲ. ಸೊ ನಮಗಿಲ್ಲಿ ಕನ್ನಡಿ ಹಿಡ್ದಿದ್ದಾರೆ Cಗೆ, ನಮಗೆ ಆಪೋಸಿಟಾಗಿ ಏನು ಬರುತ್ತೆ, C ಏನಾಗುತ್ತೆ ಉಲ್ಟಾ ಕಾಣುತ್ತೆ, ಸರಿನಾ? ಈಕ್ವಲ್ಸ್ ಏನಿದೆ ಹಾಗೆ ಕಾಣುತ್ತೆ, ಸರ್ಕಲಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ, ಸರ್ಕಲ್ ಕೂಡ ಹಾಗೆ ಕಾಣುತ್ತೆ, Xು ಕೂಡ ಹಾಗೆ ಕಾಣುತ್ತೆ. ಇದು ಮಿರರ್ ಇಮೇಜ್ ಹಿಂಗೆ ಕಾಣುತ್ತೆ. ಮಿರರ್ನ ನಾವು ತಂದು ಇಲ್ಲಿ ಹಿಡಿದಾಗ ನಮಗೆ ಇಲ್ಲೊಂದು ಆಕೃತಿ ಕಾಣುತ್ತೆ. ಮಿರರ್ ಒಳಗಡೆ ಯಾವ ಒಂದು ಆಕೃತಿ ಕಾಣುತ್ತೆ, ಈ ಥರ ಆಕೃತಿ ಕಾಣುತ್ತೆ. ಈ ಅಕ್ಷರಗಳೇನಾಗ್ತವೆ, ಉಲ್ಟಾ ಆಗ್ತವೆ, ಸರಿನಾ? ಈ ಥರ ಒಂದು ಕಾಣ್ತಿರ್ತಕ್ಕಂಥ ಇಲ್ಲಿ ಯಾವುದರಲ್ಲಿ ABCDಯಲ್ಲಿ ಯಾವುದರಲ್ಲಿದೆ ನೋಡಿ, ಇಲ್ಲಿ ಮಿರರ್ ಅಂತೂ ಇಟ್ಟಿರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ C ಸೀದಾ ಇದೆ, ಸರಿನಾ? C ಏನಾಗುತ್ತೆ, ಮಿರರ್ ಹಿಡಿದ ತಕ್ಷಣ ಏನಾಗುತ್ತೆ, ಈ ಥರ ಕಾಣುತ್ತೆ C. ನೀವು ABCDನ ಮಿರರಲ್ಲಿ ಮೊದಲು ABCD ಬರೆದ್ಬಿಟ್ಟು ಮಿರರ್ ಮುಂದ್ಗಡೆ ನಿಂತ್ಕೊಂಡು ನೋಡಿ, ಗೊತ್ತಾಗುತ್ತೆ, ಸರಿನಾ? ಮಿರರಲ್ಲಿ ABCD ಏನಾಗುತ್ತೆ, A ಹಿಂಗಾಗುತ್ತೆ, B C D ಈ ಥರ ಆಕೃತಿಗಳು ಕಾಣ್ತಾ ಬರುತ್ತೆ, ಹೌದಾ? ಸರಿ, ಹಾಗಾದರೆ ನೋಡಿ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, X0 = C ಕೊಟ್ಟಿದ್ದಾರೆ. ನಮಗಿದನ್ನ ಮಿರರ್ ಮುಂದೆ ಹಿಡಿದಾಗ ಈ ಥರ ಆಕೃತಿ ಕಾಣುತ್ತೆ ನೋಡಿ. ಇಲ್ಲಿ B ಕೂಡ ಹಾಗೆ ಇದೆ, ಇದು C ಅಲ್ಲಿ ಏನಾಗಿದೆ, 0 ಒಳಗಡೆ ಏನೂ ಮಾರ್ಕ್ ಇಲ್ಲ, ಸೊ ಇದು C ಆಗಲ್ಲ. D ಕೂಡ ಹಾಗೆ ಇದೆ, ಸರಿನಾ? ಇಲ್ಲಿ ನೋಡಿ Bನ ಮತ್ತು Dನ ಅಬ್ಸರ್ವ್ ಮಾಡಿ, ಹೌದಾ? ಏನು ಡಿಫ್ರೆನ್ಸ್ ಕಾಣ್ತಿದೆ? ಇಲ್ಲಂತೂ ನನಗಂತೂ ದೂರದಿಂದ ನೋಡಿದ್ರೆ ಏನೂ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಆದರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ, ಈ ಸರ್ಕಲ್ ಒಳಗಡೆ ಏನಿದೆ, ಸರ್ಕಲ್ ಒಳಗಡೆ ಈ ಥರ ಮಾರ್ಕ್ ಇದ್ದಾವೆ ನೋಡಿ. ಇವೆರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ದೊಡ್ಡ ಡಿಫ್ರೆನ್ಸ್ ಇದೆ. ನೀವು B ಅದೇ ಥರ ಕಾಣಿಸು ಅಂತೇಳಿ Bಗೆ ಆನ್ಸರ್ ಹಾಕ್ಬಿಟ್ರೆ B ತಪ್ಪಾಗಿಬಿಡುತ್ತೆ ನೋಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸರ್ಕಲ್ ಈ ಥರ ಮಾರ್ಕ್ ಇರೋ ಸರ್ಕಲ್ನ ಕೊಟ್ಟಿದ್ದಾರೆ ನಮಗೆ. ಸೊ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ನೋಡಿ ಸರ್ಕಲಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋದು ಇದು. ಸೊ ನಮ್ಮ ಆನ್ಸರ್ ಇಲ್ಲಿ D ಆಗುತ್ತೆ. ಅರ್ಜೆಂಟ್ ಮಾಡ್ಕೋಬಾರ್ದು, ನಿಧಾನಕ್ಕೆ ಅಬ್ಸರ್ವ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ, ಸರಿನಾ? ಬಿ ಇಲ್ಲ ಹಾಕಿದ್ರೆ ತಪ್ಪಾಗುತ್ತೆ. ನೋಡಿ 26th ಕ್ವಶನಲ್ಲಿ ಏನು ಮಾಡಿದ್ದಾರೆ, ಬಾಣದ ಗುರುತು ಮತ್ತು ಆ ಬಾಣದ ಗುರುತಿಗೆ ಸರ್ಕಲ್ಗಳನ್ನ ಕೊಟ್ಟಿದ್ದಾರೆ, ಹೌದಾ? ಬಾಣದ ಗುರುತನ್ನು ನಾವು ಬಾಣದ ಗುರುತಿನ ಮುಂದೆ ಹಿಡಿದಾಗ ಹೆಂಗೆ ಬರುತ್ತೆ ಇಮೇಜು, ಇಲ್ಲೇನಾಗಿದೆ, ಬಾಣದ ಗುರುತು ಆ ಕಡೆ ಮುಖ ಮಾಡ್ತಾ ಇದೆ, ಅಂದರೆ ವೆಸ್ಟ್ ಕಡೆ ಮುಖ ಮಾಡ್ತಾ ಇದೆ. ಸರ್ಕಲ್ ಗುರುತು ಈಸ್ಟ್ ಕಡೆ ಮುಖ ಮಾಡ್ತಾ ಇದೆ, ಹೌದಾ? ನೋಡಿ ಹಿಂಗಿರ್ತವ. ಈಗ ಮಿರರ್ನ ನಾವು ಇಲ್ಲಿ ಹಿಡಿದ್ವಿ ಅಂತಂದರೆ ಏನಾಗುತ್ತೆ, ಸರ್ಕಲ್ ಇದ್ದಿದ್ದು ಇಲ್ಲಿ ಬರುತ್ತೆ, ಬಾಣದ ಗುರುತಿದ್ದು ಈ ಕಡೆ ತೋರಿಸುತ್ತೆ ನೋಡಿ. ಇಷ್ಟೇ ಡಿಫ್ರೆನ್ಸ್. ಮಿರರ್ ಹಿಡಿದಾಗ ಏನಾಗುತ್ತೆ, ಈ ಮಿರರ್ ಪಕ್ಕ ಏನೊಂದು ಆಬ್ಜೆಕ್ಟ್ ಇರುತ್ತಲ್ಲ ಇದೇನಾಗುತ್ತೆ, ಈಚೆ ಕಡೆ ಇದು ಹತ್ತಿರ ಬರುತ್ತೆ, ಹೌದಾ? ನೋಡಿ ಮಿರರಿಗೆ ಹತ್ತಿರದಲ್ಲಿರ್ತಕ್ಕಂಥ ಆಬ್ಜೆಕ್ಟು ಮೊದಲು ಬರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಇದು ಕೂಡ ಆಗ್ಬೋದು,
ಅಲ್ಲ, ಹೌದು ಎ ಕೂಡ ಆಗಿರ್ಬೋದು. ನೋಡೋಣ ಮುಂದ್ಗಡೆ ಆಪ್ಷನ್ಸ್ ನೋಡೋಣ ಹೆಂಗಿದೆ ಅಂತಂದೇಳಿ. ನೋಡಿ ಬಿ ಅಂತೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಬಾಣದ ಗುರುತು ಒಂದೇ ಕಡೆ, ಸರ್ಕಲ್ ಒಂದೇ ಕಡೆ ಬಂದಿದ್ದಾವೆ. ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಇನ್ನೊಂದು ಬಾಣದ ಗುರುತೇ ಮಿಸ್ ಆಗಿದೆ ಇಲ್ಲಿ, ಇದಂತೂ ಆಗಿರ್ಲಿಕ್ಕಿಲ್ಲ. ಇನ್ನೊಂದು ಸರ್ಕಲ್ ಬಂದಿದೆ, ಬಾಣದ ಗುರುತಿನ ಬದಲಿಗೆ ಏನಾಗಿದೆ ಇಲ್ಲಿ ಸರ್ಕಲ್ ಬಂದಿದೆ. ಇಲ್ಲೇನಾಗಿದೆ, ಬಾಣದ ಗುರುತಿನ ಡೈರೆಕ್ಷನ್ ಚೇಂಜ್ ಆಗಿದೆ. ಬಾಣದ ಗುರುತು ಈ ಕಡೆ ಇರಬೇಕಾಗಿತ್ತು, ಇದು ಮೇಲೋಗಿದೆ, ಹಾಗಾಗಿ ಡಿ ಅಲ್ಲ. ಇಲ್ಲಿ ನೋಡಿ ಎ ನೋಡಿ, ಕರೆಕ್ಟ್ ಮಿರರ್ ಇಮೇಜ್ ಏನಾಗಿರುತ್ತೆ, ಎ ಆಗಿರುತ್ತೆ. ಈ ಕಡೆ ಇದ್ದಿದ್ದು ಬಾಣದ ಗುರುತು ಆ ಕಡೆ ಹೋಗಿದೆ, ಈ ಕಡೆ ಇದ್ದಿದ್ದು ಸರ್ಕಲ್ ಗುರುತು ಈ ಕಡೆ ಬಂದಿದೆ. ಸೊ ಏನಾಗಿರುತ್ತೆ ಇಲ್ಲಿ ಮಿರರ್ ಇಮೇಜ್ ಏನಾಗುತ್ತೆ, ಎ ಆಗಿರುತ್ತೆ. ನೋಡಿ ನಾನು ನಿಮಗೆ ಆಗ್ಲೇ ಹೇಳಿದೆ, ಯಾವತ್ತೂ ಕೂಡ ಕನ್ನಡಿನ ನಾವು ಈ ನಾರ್ತ್ ಟು ಸೌತ್ ಹಿಡಿದಾಗ ಡೈರೆಕ್ಷನ್ಸಲ್ಲಿ ನಾರ್ತ್ ಸೌತು ಯಾವತ್ತೂ ಚೇಂಜ್ ಆಗೋಲ್ಲ. ಇದು ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಸರಿನಾ. ಈಗ ನಮಗಿಲ್ಲಿ ನೋಡಿ ಪ್ಲಸ್ ಮತ್ತು ಇಂಟು ಮಾರ್ಕ್ ಏನು ಕೊಟ್ಟಿದ್ದಾರಲ್ಲ, ಇದು ಮಾತ್ರ ಚೇಂಜ್ ಆಗುತ್ತೆ ಮಿರರಲ್ಲಿ. ಈ ಡಿವೈಡೆಡ್ ಬೈ ಮತ್ತು ಸಬ್ಸ್ಟ್ರಾಕ್ಷನ್ಸ್ ಮೈನಸ್ ಚಿಹ್ನೆ ಏನಿದೆಯಲ್ಲ ಅದು ಚೇಂಜ್ ಆಗೋಲ್ಲ. ಸೊ ಹಾಗಾದರೆ ನಾವು ಇಲ್ಲಿ ಏನು ಮಾಡಬೇಕು, ಕನ್ನಡಿ ಹಿಡ್ದಿದ್ದಾರೆ. ಸೊ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ, ಇದರಲ್ಲಿ ಪ್ಲಸ್ ಮಾರ್ಕ್ ಮೊದಲು ಬರುತ್ತಾ ಇಂಟು ಮಾರ್ಕ್ ಮೊದಲು ಬರುತ್ತಾ? ಓಕೆ, ಪ್ಲಸ್ ಮಾರ್ಕೇ ಫಸ್ಟ್ ಬರುತ್ತೆ. ಯಾಕಂದರೆ ಮಿರರಿಗೆ ಹತ್ರ ಇರ್ತಕ್ಕಂಥ ಯಾವ ಇಮೇಜ್ ಇರುತ್ತಲ್ಲ ಅದು ಮೊದಲು ಕಾಣುತ್ತೆ. ಫಸ್ಟು ಪ್ಲಸ್ ಮಾರ್ಕ್ ಬರುತ್ತೆ, ಆಮೇಲೆ ಇಂಟು ಬರುತ್ತೆ. ಮೈನಸ್ಸು ಮತ್ತು ಡಿವೈಡೆಡ್ ಬೈ ಚಿಹ್ನೆಯಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ಅದು ನಾವು ನಾರ್ತ್ ಟು ಸೌತು ಮಿರರ್ ಹಿಡಿದಾಗ ಅಪ್ಪರ್ ಆಬ್ಜೆಕ್ಟ್ ಮತ್ತು ಲೋವರ್ ಆಬ್ಜೆಕ್ಟ್ ಯಾವತ್ತೂ ಚೇಂಜ್ ಆಗಲ್ಲ, ಬರೀ ರೈಟ್ ಟು ಲೆಫ್ಟು ಮಾತ್ರ ಚೇಂಜ್ ಆಗುತ್ತೆ, ಸರಿನಾ. ಇಲ್ಲಿ ನೋಡಿ, ಈಗಿರ್ತಕ್ಕಂಥ ಆಬ್ಜೆಕ್ಟ್ ಇಲ್ಲಿ ಎಲ್ಲಿದೆ ನೋಡಿ, ಇಲ್ಲಿ ನೋಡಿ ಡಿವೈಡೆಡ್ ಬೈ ಚೇಂಜ್ ಆಗಿದೆ, ಮೈನಸ್ ಚೇಂಜ್ ಆಗಿದೆ, ಇಂಟು ಹಾಗೆ ಐತೆ. ಸೊ ಅದಾಗಲ್ಲ. ಹಾಗಾದರೆ ಬಿ ನೋಡಿ, ಬಿ ಓಕೆ, ಬಿ ಕರೆಕ್ಟಾಗಿದೆ ನೋಡಿ. ಪ್ಲಸ್ ಮೊದಲು ಬಂದಿದೆ, ಇಂಟು ಆಮೇಲೆ ಬಂದಿದೆ. ಇಲ್ಲ, ಬಿ ಕೂಡ ಸರಿ ಇಲ್ಲ ನೋಡಿ, ಇಲ್ಲೂ ಡಿವೈಡೆಡ್ ಬೈ ಮೈನಸ್ ಇಂದು ಕೂಡ ಡೈರೆಕ್ಷನ್ ಚೇಂಜ್ ಆಗಿದೆ, ಹಾಗಾಗಿ ಬಿ ಕೂಡ ಆಗಲ್ಲ. ಸಿ ನೋಡಿ, ಡಿವೈಡೆಡ್ ಬೈ ಚಿಹ್ನೆ ಅಲ್ಲೇ ಇದೆ, ಮೈನಸ್ ಕೂಡ ಅಲ್ಲೇ ಇದೆ, ಪ್ಲಸ್ ಮೊದಲು ಬಂದಿದೆ, ಇಂಟು ಆಮೇಲೆ ಬಂದಿದೆ. ಸೊ ನಮ್ಮ ಆನ್ಸರ್ ಇಲ್ಲೇನಾಗುತ್ತೆ, ಸಿ ಆಗುತ್ತೆ. ನಾರ್ತು ಸೌತು ಡೈರೆಕ್ಷನ್ನು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಆನ್ಸರ್ ಏನಾಯಿತು, ಸಿ ಆಯ್ತು ಇಲ್ಲಿ. ಪ್ರಶ್ನೆಗಳಲ್ಲಿ ಐ ಅಂಕೆ ಅಂದರೆ ಇಲ್ಲಿ ನೋಡಿ ಇಂಕ್ ಅನ್ನೋ ಒಂದು ಪದ ಕೊಟ್ಟಿದ್ದಾರೆ ನಮಗೆ, ಮಿರರ್ ಹಿಡ್ದಿದ್ದಾರೆ. ಆವಾಗ ಏನಾಯ್ತು, ಎ ಬಿ ಸಿ ಡಿ ಒಂದು ಮಿರರ್ ಮುಂದ್ಗಡೆ ಬಂದರೆ ನಾವು ಸ್ವಲ್ಪ ಹುಷಾರಾಗಿರಬೇಕು, ನೋಡಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ, ಓಕೆನಾ. ನೋಡಿ ಮಿರರ್ ಹಿಡ್ದಿದ್ದಾರೆ, ಮೊದಲ ಅಕ್ಷರ ಯಾವ್ದು ಬರುತ್ತೆ ಮಿರರ್ ಮುಂದ್ಗಡೆ, ಕೆ ಬರುತ್ತೆ. ಕೆ ಉಲ್ಟಾಗುತ್ತೆ, ಎನ್ ಈ ಒಂದು ಇಮೇಜ್ ಬರುತ್ತೆ ಮಿರರ್ ಹಿಡಿದಾಗ. ಕೆ ಮೊದಲು ಬರುತ್ತೆ, ಎನ್ ಬರುತ್ತೆ, ಆಮೇಲೆ ಐ ಬರುತ್ತೆ. ಇಲ್ಲಿ ನೋಡಿ ಸೇಮ್ ಇದಾವೆ, ಇದು ಬರಲ್ಲ, ಇದು ಉಲ್ಟಾ ಅಕ್ಷರಗಳನ್ನ ಉಲ್ಟಾ ಮಾಡಿ ಬರ್ದಿದ್ದಾರೆ ಅಷ್ಟೇ. ನೋಡಿ ಕೆ ಉಲ್ಟಾ ಬರ್ದಿದ್ದಾರೆ, ಎನ್ ಉಲ್ಟಾ ಬರ್ದಿದ್ದಾರೆ, ಐ ಉಲ್ಟಾ ಬರ್ದಿದ್ದಾರೆ. ಅಂದರೆ ಇಲ್ಲಿ ಎ ಆಗಲ್ಲ. ಮಿರರ್ ಇಮೇಜ್ ಅಂತಂದ್ರೇನು ಕಂಪ್ಲೀಟಾಗಿ ಉಲ್ಟಾ ಆಗಲ್ಲ. ಮೊದಲನೇ ಅಕ್ಷರ ಏನು ಕಾಣಿಸ್ತಿರುತ್ತಲ್ಲ ಆ ಅಕ್ಷರ ಮಾತ್ರ ಅದರ ಡೈರೆಕ್ಷನ್ನ ಅಂದರೆ ಲೆಫ್ಟ್ ಟು ರೈಟ್ನ ಚೇಂಜ್ ಮಾಡುತ್ತೆ. ನೋಡಿ ಇಲ್ಲಿ ಇದು ಮತ್ತು ಇದು ಒಂದೇ ಥರ ಇದೆ ನೋಡಿ, ಅಬ್ಸರ್ವ್ ಮಾಡಿ, ಬಿ ಮತ್ತು ಸಿ ಒಂದೇ ಥರ ಇದೆ. ಆದರೆ ಇಲ್ಲಿ ಆನ್ಸರ್ ಏನಾಗುತ್ತೆ, ಬಿ ಆಗಿರುತ್ತೆ. ಮಿರರ್ ಇಮೇಜ್ಗೆ ಬೇಕಾದರೆ ನೀವು ಇಲ್ಲಿ ಕನ್ನಡಿ ಹಿಡಿದು ನೋಡಿದ್ರೆ ಕರೆಕ್ಟಾಗಿ ನಿಮಗೆ ಕನ್ನಡಿ ಒಳಗಡೆ ಏನು ಐ ಎನ್ ಕೆ ಅನ್ನೋ ಒಂದು ಪದ ಕಾಣಿಸುತ್ತೆ. ಆದರೆ ಇಲ್ಲಿ ಏನಾಗಿದೆ, ಇದು ಎನ್ನು ನಾವು ಎನ್ನ ನಾರ್ಮಲಾಗಿ ಹೀಗೆ ಬರಿತೀವಲ್ವಾ, ಇಲ್ಲಿ ನೋಡಿ ಎನ್ಗೂ ಇ ಎನ್ಗೂ ಡಿಫ್ರೆನ್ಸ್ ಇದೆ. ಇ ಎನ್ ಹಿಂಗಿದ್ರೆ ಇ ಎನ್ ಏನಾಗಿದೆ, ಹಿಂಗಿದೆ, ಹೌದಾ. ಇ ಎನ್ ನೋಡಿ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಇಲ್ಲಿ ಎನ್ ತಪ್ಪಾಗಿದೆ. ಹಾಗಾಗಿ ನಾವು ಮಿರರ್ನ ಇಲ್ಲಿ ಹಿಡಿದಾಗ ನಮಗೆ ಐ ಎನ್ ಕೆ ಅನ್ನೋ ಒಂದು ಪದ ಏನು ಬರುತ್ತೆ, ಬಿ ಎಲ್ ಬರುತ್ತೆ. ಸೊ ನಮಗಿಲ್ಲಿ ಏನು ಆನ್ಸರ್ ಆಗಿರುತ್ತೆ, ಬಿ ಆಗಿರುತ್ತೆ. ಭಾಗ 9ಕ್ಕೆ ಬಂದರೆ 9ರಲ್ಲಿ ಏನಂತಂದರೆ ನಮಗೆ ಕಂಪ್ಲೀಟ್ ದ ಡಯಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಹೇಗೆ, ಅವರೊಂದಿಷ್ಟು ಪ್ರಶ್ನಾ ರೂಪದ ಆಕೃತಿಯ ತುಂಡುಗಳನ್ನು ಕೊಟ್ಟಿರ್ತಾರೆ, ಸರಿನಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದಿಷ್ಟು ಖಾಲಿ ಆಕೃತಿಗಳು, ಯಾವುದೋ ಒಂದು ಟ್ರಯಾಂಗಲ್ ಆಗಿರ್ಬೋದು, ಪ್ಯಾರಲೋಗ್ರಾಮ್ ಆಗಿರ್ಬೋದು, ಏನೋ ಒಂದು ಆಕೃತಿಗಳನ್ನ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಕೃತಿಗಳನ್ನು ಏನು ಮಾಡಬೇಕು, ಯೂಸ್ ಮಾಡ್ಕೊಂಬಿಟ್ಟು ನಾವು ಒಂದು ಆಕೃತಿನ, ಒಂದು ಕಂಪ್ಲೀಟ್ ಆಕೃತಿನ ನಾವು ರೆಡಿ ಮಾಡಬೇಕು. ಅಂದರೆ ರೆಡಿ ಮಾಡಿರ್ತೋ ಅಂತ ಆಕೃತಿ ಕೊಟ್ಟಿದ್ದಾರೆ ಅವರು ಆಲ್ರೆಡಿ, ಯಾವುದು ಅಂತ ನಾವು ಕಂಡುಹಿಡಿದು ಮಾರ್ಕ್ ಮಾಡಬೇಕು ಅಷ್ಟೇ. ಇಲ್ಲಿ ನೋಡಿ, ಆಕೃತಿಗಳಿಂದ ನಿರ್ಮಿಸಬಹುದಾದ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಿಯಿರಿ. ಉತ್ತರವನ್ನು OMR ಹಾಳೆಯಲ್ಲಿ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಇಲ್ಲ, ಟ್ರಯಾಂಗಲ್ ಕೊಟ್ಟಿದ್ದಾರೆ, ಟ್ರಯಾಂಗಲ್ ಕೊಟ್ಟಿದ್ದಾರೆ. ಇಲ್ಲೇನಾಗುತ್ತೆ ನೋಡಿ, ಆಕೃತಿ 3 ಟ್ರಯಾಂಗಲ್ ಇದಾವೆ, ಸರಿ 3 ಟ್ರಯಾಂಗಲ್ ಇದಾವ.
ಈ ಒಂದು ಪ್ಯಾರಲೆಲೋಗ್ರಾಮ್ ಮಿಸ್ ಆಗಿದೆ, ಸೊ ಇಲ್ಲಿ ಎ ಆಗಲ್ಲ. ಆಯಿತಾ? ನೋಡಿ ಇಲ್ಲಿ ಬಿ ಅಲ್ಲಿ ನೋಡಿ, ಬಿ ಅಲ್ಲಿ ಏನು ಮಾಡಿದ್ದಾರೆ, ಇದೊಂದು ಆಕೃತಿ ಕೊಟ್ಟಿದ್ದಾರಾ? ಹಾಂ ಕೊಟ್ಟಿದ್ದಾರೆ. 1 ಟ್ರಯಾಂಗಲ್ ಇದೆಯಾ, 2 ಟ್ರಯಾಂಗಲ್ ಇದೆ, 3 ಟ್ರಯಾಂಗಲ್ ಇದೆ. 3 ಟ್ರಯಾಂಗಲ್ ಮತ್ತೊಂದು ಪ್ಯಾರಲೆಲೋಗ್ರಾಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವಿಲ್ಲಿ ಏನು ಮಾಡ್ಬೋದು, ಒಂದು ಬಿ ಆಕೃತಿನ ನಾವಿಲ್ಲೇನು ನಿರ್ಮಾಣ ಮಾಡ್ಬೋದು. ಹಾಗಾಗಿ ನಮ್ಮ ಆನ್ಸರ್ ಇಲ್ಲಿ ಏನಾಗುತ್ತೆ, ಬಿ ಆಗುತ್ತೆ. ಸಿ ನೋಡಿ, ಸಿಗೆ ಏನು ಮಾಡಿದ್ದಾರೆ, 4 ಟ್ರಯಾಂಗಲ್ಲೇ ಇದೆ. 4 ಟ್ರಯಾಂಗಲ್ ಬಂದಿದೆ ನಮಗಲ್ಲಿ ಕೊಟ್ಟಿರೋದೆ 3 ಟ್ರಯಾಂಗಲ್, ಸೊ ನಮಗಿದು ತಪ್ಪಾಗುತ್ತೆ. ಡಿ ನೋಡಿ, ಡಿ ಯಲ್ಲೂ ಏನು ಮಾಡಿದ್ದಾರೆ, 4 ಟ್ರಯಾಂಗಲ್ಲೇ ಇದಾವೆ ನೋಡಿ. 1 2 3 4 ಟ್ರಯಾಂಗಲ್ ಇದ್ದಾವೆ. ನಮಗೆ ಕೊಟ್ಟಿರೋದೇ 3 ಟ್ರಯಾಂಗಲ್ ಅಲ್ವಾ, ಸೊ ಇದು ಆನ್ಸರ್ ಆಗಲ್ಲ, ಇದು ಆನ್ಸರ್ ತಪ್ಪಾಗುತ್ತೆ. ಹಾಗಾದರೆ ಈ ಒಂದು 33 ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥ ಆಕೃತಿಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಬಿ ಅನ್ನೋ ಒಂದು ಆಕೃತಿನ ನಾವು ಇಲ್ಲಿ ನಿರ್ಮಾಣ ಮಾಡ್ಬೋದು. ಅಂದ್ರೇನು, ಬಿ ಆಕೃತಿಯಲ್ಲಿ ಪರ್ಫೆಕ್ಟಾಗಿ ಕೂರ್ತಾ ಇದೆ. ಸರಿನಾ? ನಮ್ಮ ಆನ್ಸರ್ ಏನಾಗುತ್ತೆ ಮಕ್ಕಳೇ, ಬಿ ಆಗುತ್ತೆ. 34ಅಲ್ಲಿ ಏನು ಮಾಡಿದ್ದಾರೆ ನೋಡಿ, ಒಂದು ಸ್ಕ್ವಯರ್ನ ಕಟ್ ಮಾಡಿದ್ದಾರೆ, ಗೊತ್ತಾಗ್ತಿದೆಯಲ್ವ? ಒಂದು ಟ್ರಯಾಂಗಲು, ಒಂದು ಸ್ಕ್ವಯರು ಮತ್ತು ಇನ್ನೊಂದಿಷ್ಟೇನೋ ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಭಾಗಗಳನ್ನ ಕೊಟ್ಟಿದ್ದಾರೆ. 3 ಭಾಗ ಕೊಟ್ಟಿದ್ದಾರೆ, 1 2 3. ಈ 3 ಭಾಗಗಳನ್ನ ಇಲ್ಲಿ ಯೂಸ್ ಮಾಡಿಕೊಂಡು ನೋಡಿ ಏನು ಮಾಡ್ಬೋದಾ? ಓಕೆ, ಟ್ರಯಾಂಗಲ್ಲು ಇದೆ, ಆದರೆ ಇಲ್ಲೇನಾಗಿದೆ, ಸೆಕೆಂಡ್ ಪಾರ್ಟ್ ಇದೆಯಲ್ಲ ಮಿಸ್ಸಿಂಗ್ ಆಗಿದೆ. ಸ್ಕ್ವಯರು ಇದೆ, ಟ್ರಯಾಂಗಲ್ಲು ಇದೆ, ಆದರೆ ಇಲ್ಲೇನು ಸೆಕೆಂಡ್ ಪಾರ್ಟ್ ಏನು ಕೊಟ್ಟಿದ್ದಾರಲ್ಲ ಅದು ಮಿಸ್ ಆಗಿದೆ. ಆಮೇಲೆ ಇಲ್ಲೇನು ಮಾಡಿದ್ದಾರೆ, 2 ಸ್ಕ್ವಯರ್ ಇದೆ, ಸೊ ನಮಗಿಲ್ಲಿ 2 ಸ್ಕ್ವಯರ್ ಇಲ್ಲೇ ಇಲ್ಲ, ಇರೋದೇ 1 ಸ್ಕ್ವಯರು, ಸೊ ಇದು ತಪ್ಪಾಯಿತು. ಇಲ್ಲಿ 2 ಟ್ರಯಾಂಗಲ್ ಇದೆ, 2 ಟ್ರಯಾಂಗಲ್ ಕೂಡ ಇಲ್ಲ ನಮ್ಮ ಹತ್ರ. ಇರೋದೇನು 1 ಟ್ರಯಾಂಗಲ್ಲು, 1 ಸ್ಕ್ವಯರು ಮತ್ತು ಉಳಿದಿರೋ ಪಾರ್ಟ್. ಸರಿನಾ? ಇಲ್ಲಿ ನೋಡಿ, 1 ಸ್ಕ್ವಯರ್ ಇದೆ, 1 ಟ್ರಯಾಂಗಲ್ ಇದೆ, ಮತ್ತೇನಿದೆ, 1 ಕೊಟ್ಟಿರೋ ಪಾರ್ಟ್ ಇದೆ. ಕರೆಕ್ಟಾಗಿ ಇಲ್ಲಿ ಫಿಕ್ಸ್ ಆಗಿ ಡಿ ಅನ್ನೋ ಆಕೃತಿನ ನಮಗಿಲ್ಲಿ ಕಂಪ್ಲೀಟ್ ಮಾಡ್ತಾ ಇದೆ. ಹೌದಲ್ವಾ? ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಕೃತಿಗೂ ಡಿ ಆಕೃತಿಗೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಹೌದಲ್ವಾ? ನೋಡಿ, ಹಾಗಾಗಿ ನಮ್ಮ ಆನ್ಸರ್ ಏನಾಗುತ್ತೆ ಮಕ್ಕಳೇ, ಡಿ ಆಗುತ್ತೆ. 35ನೇ ಕ್ವಶನಲ್ಲಿ ಏನು ಮಾಡಿದ್ದಾರೆ, ಓಕೆ, ನಮಗಿಲ್ಲಿ ಕೊಟ್ಟಿದ್ದಾರೆ ಒಂದಿಷ್ಟು ಕಟ್ ಮಾಡಿರ್ತಕ್ಕಂಥ ಒಂದು ಆಯತ ಆಕಾರವನ್ನು ಕೊಟ್ಟಿದ್ದಾರೆ, ರೆಕ್ಟ್ಯಾಂಗಲ್ಸ್ನ ಕೊಟ್ಟಿದ್ದಾರೆ. 1 2 3 4 5 5 ರೆಕ್ಟ್ಯಾಂಗಲ್ಸ್ನ ಕೊಟ್ಟಿದ್ದಾರೆ. ಆ ರೆಕ್ಟ್ಯಾಂಗಲ್ಸ್ನ ಜೋಡಿಸಿದಾಗ ನಮಗೇನು ಒಂದು ಆಕೃತಿ ಆಗುತ್ತೆ. ಯಾವುದೋ ಒಂದು ಆಕೃತಿ ಆಗುತ್ತೆ. ಇದು ABCD ಅಲ್ಲಿ ಅದೊಂದು ಆಕೃತಿ ಇರುತ್ತೆ. ಹೌದಾ? ಓಕೆ, ನೋಡಿಲಿ ಎ ಅಲ್ಲಿ ಏನಾಗಿದೆ, 1 ಇದೆ. ಓ ನೋ, ಇಲ್ಲಿ ಏನು ಮಾಡಿದ್ದಾರೆ, 5 ರೆಕ್ಟ್ಯಾಂಗಲ್ ಪೀಸ್ ಇಲ್ಲೇ ಇಲ್ಲ. ನಮಗೇನಾಗಬೇಕು, 5 ರೆಕ್ಟ್ಯಾಂಗಲ್ ಪೀಸ್ ಇರಬೇಕಾಗುತ್ತೆ. ಸರಿನಾ? ಹಾಗಾಗಿ ನಮ್ಮದು ಎ ಆನ್ಸರ್ ಆಗಲ್ಲ. ಸೊ ಇನ್ನು ಸಿಗೆ ನೋಡಿ, 1 2 3 4 5 6 ಒಂದು ರೆಕ್ಟ್ಯಾಂಗಲ್ ಜಾಸ್ತಿ ಆಗಿಬಿಡ್ತು. ಸೊ ನಮ್ಮ ಆನ್ಸರ್ ಇಲ್ಲಿ ಸಿ ಕೂಡ ಆಗಲ್ಲ. ಯಾಕಂದರೆ ನಮಗೆ ಅವ್ರು ಕೊಟ್ಟಿರೋದೇ 5 ರೆಕ್ಟ್ಯಾಂಗಲ್ ಪೀಸಸ್. 5 ರೆಕ್ಟ್ಯಾಂಗಲ್ ಪೀಸ್ ಯೂಸ್ ಮಾಡಿನೇ ನಾವು ಅದನ್ನು ಮಾಡಬೇಕು. ಇಲ್ಲಿ ನೋಡಿ 1 2 3 ಇಲ್ಲಿ, ಸೊ ತಪ್ಪಾಗುತ್ತೆ ನೋಡಿ. ಇದು ಒಂದು ಅವರು ಕಟ್ ಮಾಡಿರೋದ್ರಿಂದ ಅದು ಆಗಲ್ಲ. ಬಿ ನೋಡಿ, ಇಲ್ಲಿ 1 2 3 4 5 ಕರೆಕ್ಟಾಗಿ ಏನಾಗುತ್ತೆ, ಬಿ 5 ರೆಕ್ಟ್ಯಾಂಗಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಬಿ ಅನ್ನೋ ಒಂದು ಆಕೃತಿನ ಅವ್ರು ಇಲ್ಲಿ ಏನು ಮಾಡಿದ್ದಾರೆ, ಒಂದು ಡ್ರಾ ಮಾಡಿದ್ದಾರೆ. ಹೌದಾ? ಹಾಗಾಗಿ ನಮಗಿಲ್ಲಿ 35 ಕ್ವಶನಿಗೆ ಏನಾಗುತ್ತೆ, ಬಿ ಅನ್ನೋದು ಒಂದು ಆನ್ಸರ್ ಆಗುತ್ತೆ. ನೀವು ಬಿನ OMR ಶೀಟಲ್ಲಿ ಫಿಲ್ ಮಾಡ್ಬೋದು. 36 ಕ್ವಶನಲ್ಲಿ ನೋಡಿ, ಇಲ್ಲಿ 2 ಟ್ರಯಾಂಗಲ್ ಕೊಟ್ಟಿದ್ದಾರೆ, ಮತ್ತು 2 ಎಂಥ ಟ್ರಯಾಂಗಲ್ಲು, ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಯಾವ ಒಂದು ಆ್ಯಂಗಲ್ಲು 90 ಡಿಗ್ರಿ ಇರುತ್ತೆ, ಅದನ್ನು ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, 2 ರೆಕ್ಟ್ಯಾಂಗಲ್ನ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನು ಮಾಡಬೇಕು, 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಎ ಅಲ್ಲಿ ಕೂರಿಸಿದಾರಾ? ಓಕೆ, ಕೂರಿಸಿದ್ದಾರೆ. ಆದರೆ ಇಲ್ಲೇನಾಗಿದೆ, ರೆಕ್ಟ್ಯಾಂಗಲ್ ಇಲ್ಲ, ಸ್ಕ್ವಯರ್ ಇದೆ. ಸ್ಕ್ವಯರು ಇಲ್ಲ, ಒಂದು ಈ ಥರ ಆಕೃತಿ ಬಂದಿದೆ. 1 ಸ್ಕ್ವಯರ್ ಇದೆ, 1 ರೆಕ್ಟ್ಯಾಂಗಲ್ ಇದೆ. ಸೊ ಇವೇನಾಯಿತು, ತಪ್ಪಾಯಿತು. ಬಿ ನೋಡಿ, 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕೂರಿಸಿದಾರಾ? ಹೌದು, ಕೂರಿಸಿದ್ದಾರೆ. 2 ರೆಕ್ಟ್ಯಾಂಗಲ್ನ ಕೂರಿಸಿದಾರಾ? ಹೌದು, ಕೂರಿಸಿದ್ದಾರೆ. ನೋಡಿ ಕರೆಕ್ಟಾಗಿ 1 2 3 4 ಕರೆಕ್ಟಾಗಿ ಕೂರಿಸಿದಾರಾ? 1 2 3 4 ಹೌದು. ಬಿ ಅಲ್ಲಿ ಏನಾಗಿದೆ, 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕೂರಿಸಿದ್ದಾರೆ, ಮತ್ತು 2 ರೆಕ್ಟ್ಯಾಂಗಲ್ನು ಕೂಡ ಕರೆಕ್ಟಾಗಿ ಕೂರಿಸಿದ್ದಾರೆ. ಹಾಗಾಗಿ ನಮ್ಮ ಆನ್ಸರ್ ಇಲ್ಲಿ ಏನಾಗುತ್ತೆ, ಬಿ ಆಗುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ನೋಡಿ, ಸಿ ಅಲ್ಲಿ ಏನು ಮಾಡಿದ್ದಾರೆ, 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಏನೋ ಇದೆ, 1 ಇದೆ 2 ಇದೆ, ಆದರೆ ಇದು ಯಾವುದು ಅನ್ನೋ ಆಕೃತಿನ ನಮಗೆ ಕೊಟ್ಟೇ ಇಲ್ವಲ್ಲ, ಹಾಗಾಗಿ ಇದು ತಪ್ಪಾಗುತ್ತೆ.
ಇಲ್ಲಿ ನೋಡಿ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಇದು ಯಾವ ಥರ ಆಕೃತಿ ಅಂತ ಗೊತ್ತಿಲ್ಲ, ಇಲ್ಲಿ ತಪ್ಪಾಗಿದೆ. ಸೊ ಇದೇನಾಗುತ್ತೆ, ಡಿನೂ ಕೂಡ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಬಿ ಇಲ್ಲಿ ನಮ್ಮ ಉತ್ತರ ಆಗುತ್ತೆ. ಇದು ಕೊನೆ ಭಾಗ. 10ನೇ ಭಾಗದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಎಡಬದಿಗೆ ಪ್ರಶ್ನಾರೂಪದ ಒಂದು ಆಕೃತಿ ಮತ್ತು ಬಲಬದಿಯಲ್ಲಿ ಉತ್ತರ ರೂಪದ ಆಕೃತಿಗಳನ್ನ ಕೊಟ್ಟಿದ್ದಾರೆ. ಹೌದಾ, ಕೊಟ್ಟಿದ್ದಾರಾ? ಪ್ರಶ್ನಾರೂಪದ ಆಕೃತಿನೂ ಇದೆ, ಉತ್ತರ ರೂಪದ ಆಕೃತಿನಿ ಕೊಟ್ಟಿದ್ದಾರೆ. ಹಾಗಾದರೆ ಏನು, ಪ್ರಶ್ನಾರೂಪದ ಆಕೃತಿಯಲ್ಲಿ ಒಂದು ಭಾಗನ ನಮಗೆ ಸೈಡಿಗೆ ಕಟ್ ಮಾಡಿ ಕೊಟ್ಟಿದ್ದಾರೆ. ಪ್ರಶ್ನಾರೂಪದ ಆಕೃತಿಯಲ್ಲಿ ಅಡಗಿರುವ ಅದುಗಿರುವ ಒಂದು ರೂಪದ ಆಕೃತಿಯನ್ನು ಕಂಡುಹಿಡಿಬೇಕು. ಅಂದರೆ ಈ 4ರಲ್ಲಿ ಇದೇನು ಕೊಟ್ಟಿದ್ದಾರಲ್ಲ ಒಂದು ಪ್ರಶ್ನಾ ರೂಪದ್ದು, ಈ ಕೊಟ್ಟಿರ್ತಕ್ಕಂಥ ಒಂದು ಏನು ಆಕೃತಿ ಇದೆ, ಇದು ಎ ಅಲ್ಲಾದರೂ ಇರ್ಬೋದು, ಬಿ ಅಲ್ಲಾದರೂ ಇರ್ಬೋದು, ಸಿ ಅಲ್ಲಾದರೂ ಇರ್ಬೋದು, ಡಿ ಅಲ್ಲಾದರೂ ಇರ್ಬೋದು. ಈ ಒಂದು ಪ್ರಶ್ನಾರೂಪದ ಒಂದು ತುಂಡು ಏನಿದೆಯಲ್ಲ, ಇದು ಎ ಬಿ ಸಿ ಡಿ ಯಾವುದ್ರಲ್ಲಿ ಇದೆ ಅಂತಂದೇಳಿ ನಾವೇನು ಮಾಡಬೇಕು, ಕಂಡು ಹಿಡಿಬೇಕು. ಇದು ನಮಗೆ ಕೊಟ್ಟಿರ್ತಕ್ಕಂಥ ಸೂಚನೆ, ಸರಿನಾ? ಇಲ್ಲಿ ನೋಡಿ ಏನಾಗುತ್ತೆ, ಅವ್ರು ನಮಗೆ ಇಲ್ಲಿ ಈ ಥರ ಒಂದು ತುಂಡನ್ನು ಕೊಟ್ಟಿದ್ದಾರೆ. ಎ ಅಲ್ಲಿದೆಯಾ ನೋಡಿ, ಎ ಅಲ್ಲಿ ಈ ಭಾಗ ಇದೆ, ಈ ಭಾಗ ಇದೆ, ಈ ಭಾಗ ಮಿಸ್ಸಿಂಗ್ ಆಗಿದೆ. ಸೊ ಎ ಆಗಲ್ಲ. ನೋಡಿ, ಈ ಒಂದು ಆಕೃತಿ ಏನಾಗಿರಬೇಕು, ಕಂಪ್ಲೀಟಾಗಿ ಆ ಒಂದು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಫಿಟ್ ಆಗಬೇಕು, ಕರೆಕ್ಟಾಗಿ ಕೂರಬೇಕು. ನೋಡಿ, ಈ ಭಾಗದಲ್ಲಿ ಏನಾಯಿತು, ಈ ಉಲ್ಟಾ ಎಲ್ ಶೇಪ್ ಮಾತ್ರ ಕೂರ್ತು, ಈ ಒಂದು ಆಕೃತಿ ಕೂರೋಕ್ಕಾಗಲಿಲ್ಲ. ಸೊ ಇಲ್ಲೇನಾಯಿತು, ಏನು ನಮ್ಮ ಉತ್ತರ ಆಗಲ್ಲ. ಬಿ ಅಲ್ಲಿ ನೋಡಿ, ಬಿ ಅಲ್ಲಿ ನಮಗೆ ಈ ಒಂದು ಆಕೃತಿ, ಒಂದು ಸ್ಟ್ರೇಟ್ ಲೈನ್ ಕೂಡ ಕೂರ್ಸೋಕ್ಕಾಗಲ್ಲ, ಹಾಗಾಗಿ ಇಲ್ಲಿ ನಮ್ಮ ಉತ್ತರ ಬಿ ಕೂಡ ಆಗಲ್ಲ. ಸಿ ಅಲ್ಲಿ ನೋಡಿ, ಸಿ ಅಲ್ಲಿ ಓಕೆ, ಈ ಉಲ್ಟಾ ಎಲ್ ಶೇಪ್ ಆಯಿತು, ಆದರೆ ಈ ಒಂದು ಕೊಟ್ಟಿದ್ದಾರಲ್ಲ, ಇದು ಇಲ್ಲ, ಈ ಲೈನ್ ಇಲ್ಲ. ಸೊ ನಮಗಿಲ್ಲಿ ಸಿನೂ ಆಗಲ್ಲ. ಡಿ ಅಲ್ಲಿ ನೋಡಿ, ಕರೆಕ್ಟಾಗಿ ಕೊಟ್ಟಿದ್ದಾರೆ, ಎಲ್ ಶೇಪ್ ಕೂರ್ತಾ, ಜೊತೆಗೆ ಈ ಒಂದು ಲೈನ್ ಕೂಡ ಕೂರ್ತು. ನೋಡಿ, ಈ ಒಂದು ಲೈನ್ ಏನು ಕೊಟ್ಟಿದ್ದಾರೆ, ಇದು ಪರ್ಫೆಕ್ಟಾಗಿ ಡಿ ಅಲ್ಲಿ ಕೂತಿದೆ ಅಲ್ವಾ, ಹಾಗಾಗಿ ನಮ್ಮ ಉತ್ತರ ಏನಾಗಿರುತ್ತೆ, ಇಲ್ಲಿ ಡಿ ಆಗಿರುತ್ತೆ. ಅವ್ರು ಏನು ಮಾಡಿರ್ತಾರೆ ಅಂದರೆ, ಈಗ ನಮಗೆ ಈ ಥರ ಒಂದು ಮಾರ್ಕ್ ಏನೋ ಕೊಟ್ಟಿರ್ತಾರೆ ಅಂದ್ಕೊಳ್ಳೋಣ, ಸರಿನಾ? ಹಿಂಗೆ ಕೊಟ್ಟಿದ್ದಾರಂದರೆ ನಮಗಿಲ್ಲೇನು ಮಾಡಿರ್ತಾರೆ, ಈ ಥರ ಒಂದು ಪೀಸನ್ನ ಕೊಟ್ಟಿರ್ತಾರೆ. ಈ ಒಂದು ಪೀಸ್ ಇದರಲ್ಲಿ ಎಲ್ಲಿದೆ ಅಂತಂದೇಳಿ ನಾವು ಹೆಂಗೆ ಕಂಡುಹಿಡಿತೀವಿ ಹೇಳಿ? ಓಕೆ, ಇಲ್ಲಿ ನೋಡಿ, ಹಾಂ ಇಲ್ಲಿದೆ, ಹೀಗೆ ಕಂಡುಹಿಡಿತೀವಿ. ಹೌದಾ? ಈ ಥರ ನಾವು ಅದನ್ನು ಗುರ್ತು ಮಾಡಬೇಕಾಗತ್ತೆ. ಈ ಒಂದು ಕಟ್ ಮಾಡಿರೋ ಪೀಸು ಇದರಲ್ಲಿ ಯಾವುದ್ರಲ್ಲಿ ಪರ್ಫೆಕ್ಟಾಗಿ ಕೂರುತ್ತೆ ಅಷ್ಟೇ, ಅದನ್ನು ನೋಡಿ ಕಂಡುಹಿಡಿಬೇಕಾಗುತ್ತೆ. ಸೊ ನಮಗಿಲ್ಲಿ 37ಗೆ ಏನಾಯಿತು, ಡಿ ಆನ್ಸರ್ ಆಯಿತು. 38ಗೆ ಬಂದರೆ ನೋಡಿ, ಇಲ್ಲೂ ಕೂಡ ಕಟ್ ಮಾಡಿ ಒಂದು ಪೀಸ್ಗಳನ್ನ ತೆಗೆದಿದ್ದಾರೆ. ಎ ಅಲ್ಲಿ ಏನಾಗಿದೆ, ಎ ಅಲ್ಲೆಲ್ಲೂ ಕೂರಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಈ ಭಾಗದಿಂದ ಬಂದು ಇಲ್ಲಿ ನಮಗೆ ಟ್ರಯಾಂಗಲ್ಲು ಇಲ್ಲಿ ಫಾರ್ಮೇಷನ್ ಆಗುತ್ತೆ, ನಮಗಿಲ್ಲಿ ಇದನ್ನು ಮಾಡೋಕ್ಕೆ ಆಗಲ್ಲ. ಸೊ ಏನಾಗುತ್ತೆ, ಎ ಏನಾಗುತ್ತೆ, ತಪ್ಪಾಗುತ್ತೆ. ಬಿ ನೋಡಿ, ಹಾಂ ಬಿ ಅಲ್ಲಿ ಏನಾಗಿದೆ, ಓಕೆ ಲೈನ್ ಬಂದಿದೆ, ಮತ್ತು ಇಲ್ಲಿ ಟ್ರಯಾಂಗಲ್ ಕೂಡ ಇದೆ, ಹೌದಲ್ವಾ? ನೋಡಿ, ಈ ಶೇಪ್ ಕಾಣಿಸ್ತಿದೆಯಾ, ಇಲ್ಲಿ ಪರ್ಫೆಕ್ಟಾಗಿ ಕಾಣಿಸ್ತಿದೆ ನೋಡಿ, ಈ ಶೇಪ್ ಮತ್ತು ಈ ಶೇಪ್. ಹೌದು, ಬಿ ನಮ್ಮ ಆನ್ಸರ್ ಆಗುತ್ತೆ. ಹಾಗಾದರೆ ಸಿ ಡಿನೂ ನೋಡಿಬಿಡೋಣ, ಆಗುತ್ತೋ ಇಲ್ವೋ? ಆಗಲ್ಲ, ಬಟ್ ನೋಡಿ ಹೆಂಗೆ ಆಗಲ್ಲ ಅಂತಂದೇಳಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸಿ ಇಲ್ಲಿವರೆಗೂ ಸರಿ ಬಂದಿದೆ, ಆದರೆ ಇಲ್ಲೇನಾಗಿದೆ, ಈ ಒಂದು ಪಾರ್ಟ್ ಏನಿದೆಯಲ್ಲ ಮಿಸ್ಸಿಂಗ್ ಆಗಿದೆ, ಹಾಗಾಗಿ ನಮಗೇನಿಲ್ಲಿ ಸಿ ಆನ್ಸರ್ ಆಗಲ್ಲ. ಡಿ ನೋಡಿ, ಡಿ ಅಲ್ಲಿ ನಾವು ಮೊದಲನೇದಾಗಿ ಒಂದು ಕರ್ಣನ್ನೇ ಎಳೆಯೋಕ್ಕಾಗ್ತಾಯಿಲ್ಲ, ಡಯಾಗ್ನಲ್ಲೇ ಎಳೆಯೋಕ್ಕಾಗ್ತಾಯಿಲ್ಲ ಅಂದಮೇಲೆ ಡಿ ಅಂದರೂ ಆಗಿರ್ಲಿಕ್ಕೆ ಇಲ್ಲೇ ಇಲ್ಲ. ಡಿ ಇದಕ್ಕೆ ಸಂಬಂಧ ಇಲ್ಲದಿರೋ ಡಯಾಗ್ರಾಮ್ ಕೊಟ್ಟಿದ್ದಾರೋ, ಹೌದಾ? ಹಂಗಾದ್ರೆ ಇಲ್ಲಿ ಆನ್ಸರ್ ಏನಾಯಿತು, ಬಿ ಆಯಿತು. ಇಲ್ಲೇನು ಮಾಡಿದ್ದಾರೆ ನೋಡಿ, ಟ್ರಯಾಂಗಲ್ದು ಒಂದು ಮಾರ್ಕ್ ಇದೆಯಾ, ಇದೆ, ಒಂದು ಕೋನನ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಇದನ್ನು ನೀವು ಈ ಕೋನ ಏನಿದೆಯಲ್ಲ ಮಕ್ಕಳೇ, ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಈ ಕೋನನೂ ಕೂಡ ಇದರೊಳಗಡೆ ಇರಬೇಕು. ಎ ಬಿ ಸಿ ಡಿಯಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ಕೋನನೂ ಕೂಡ ಅಡಗಿರುತ್ತೆ. ಆ ಕೋನನೇ ಎಲ್ಲಿದೆ ಅಂತಂದೇಳಿ ನಾವಿಲ್ಲಿ ಹುಡುಕಬೇಕು, ಸರಿನಾ? ಎ ಅಲ್ಲಿ ನೋಡಿ, ಎ ಅಲ್ಲಿ ಟ್ರಯಾಂಗಲ್ ಏನೋ ಇದೆ, ಆದರೆ ಇಲ್ಲಿ ಕೋನ ಮಿಸ್ಸಿಂಗ್ ಆಗಿದೆ. ಸೊ ನಮಗೆ ಎ ಆನ್ಸರ್ ಆಗಲ್ಲ. ನೋಡಿ, ಟ್ರಯಾಂಗಲ್ ಕಾಣಿಸ್ತಿದೆ, ಅಲ್ಲೊಂದು ಆ್ಯಂಗಲ್ ಏನೋ ಕಾಣಿಸ್ತಿದೆ, ಅದರಲ್ಲಿ ಕೋನ ಇಲ್ಲ. ಸೊ ಕೋನ ಇಲ್ಲದೆ ಇರೋ ಕಾರಣಕ್ಕೆ ಇದು ಎ ಆಗಲ್ಲ. ಸೇಮ್ ಬಿ ಯಲ್ಲೂ ನೋಡಿ, ಬಿ ಯಲ್ಲೂ ಕೂಡ ಟ್ರಯಾಂಗಲ್ ಇದೆ ಅಂದಮೇಲೆ ಇಲ್ಲಿ ಕೋನ ಇದ್ದೇ ಇರುತ್ತೆ. ಈ ಥರ ಒಂದು ಏನಿದೆ, ಕೋನ ಮಿಸ್ಸಿಂಗ್ ಆಗಿದೆ, ಹಾಗಾಗಿ ನಮಗೆ ಬಿ ಕೂಡ ಆಗಲ್ಲ. ಡಿ ನೋಡಿ, ಡಿನೂ ಆಗಲ್ಲ. ಡಿ ಯಲ್ಲೂ ಟ್ರಯಾಂಗಲ್ಸು ಸುಮಾರು ಇದ್ದಾವೆ, ಆದರೆ ಕೋನದ ಈ ಒಂದು ಮಾರ್ಕ್ ಏನಿರುತ್ತಲ್ಲ, ಇದು ಇಲ್ಲ. ಹಾಗಾದರೆ ಸಿ ನೋಡಿ, ನಮಗೇನು ಕೊಟ್ಟಿದ್ದಾರೆ, ಹಾಂ ಇದೆಯಾ, ಇದೆ. ಇಲ್ಲಿ ನೋಡಿ, ಕೋನದ ಆಕೃತಿದ ಒಂದು ಮಾರ್ಕ್ ಏನಿದೆ ಸಿ ಅಲ್ಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು ನೋಡಿ, ಅದು ಯಾವ ಡೈರೆಕ್ಷನಲ್ಲಾದರೂ ಇರಲಿ,
ಉಲ್ಟಾ ಆದರೂ ಇರ್ಬೋದು, ಸೀದಾ ಆದರೂ ಇರ್ಬೋದು, ಲೆಫ್ಟು ರೈಟ್ ಹೆಂಗಾದರೂ ಇರಲಿ. ಆದರೆ ಏನು ಈ ಪರ್ಫೆಕ್ಟ್ ಒಂದು ಚಿತ್ರ ಏನು ಕೊಟ್ಟಿರ್ತಾರಲ್ಲ ಅದು ಇಲ್ಲಿ ಕಾಣಿಸ್ಬೇಕು. ನೋಡಿ, ಇದು ಅವ್ರು ಉಲ್ಟಾ ಕೊಟ್ಟಿರ್ಬೋದು, ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಆ ಚಿತ್ರ ಕೂತಿದೆ ಅಲ್ವಾ, ನೋಡಿ ಈ ಥರ ಪರ್ಫೆಕ್ಟ್ ಚಿತ್ರ ಇದೆ ಅಲ್ವಾ. ಈ ಒಂದು ಪೀಸ್ ಏನಿದೆ ಅಲ್ಲಿ ಆ ಚಿತ್ರದಲ್ಲಿ ಪರ್ಫೆಕ್ಟಾಗಿ ಕೂತಿದೆ. ಹಾಗಾಗಿ ಇಲ್ಲೇನಾಗುತ್ತೆ ಮಕ್ಕಳೇ, ನಮ್ಮ ಉತ್ತರ ಸಿ ಆಗುತ್ತೆ. ಲಾಸ್ಟ್ ಕ್ವಶನ್, ಈ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಕೊನೆ ಭಾಗದ ಕೊನೆ ಪ್ರಶ್ನೆ ಹೆಂಗೆ ಕೇಳಿರ್ತಾರೆ ನೋಡಿ. ಈ ಥರ ಒಂದು ಮಾರ್ಕ್ನ ಕೊಟ್ಟಿದ್ದಾರೆ, ಸರಿನಾ. ಈ ಒಂದು ಪೀಸ್ ಇದರಲ್ಲಿ ಯಾವುದರಲ್ಲಿದೆ ಅಂತ, ಇದು ಚೂರು ಕಷ್ಟದ ಕಾಣಿಸ್ತಿದೆ, ಕಷ್ಟದ ಥರ. ಆದರೆ ನೋಡಿ ಇಲ್ಲೇನಾಗಿದೆ, ಹಿಂಗೆ ಬರಬೇಕಾಗಿದ್ದ ಮಾರ್ಕ್ ಹಿಂಗೆ ಹೋಗಿದೆ. ಸೊ ನಮಗಿಲ್ಲಿ ಎ ಆನ್ಸರ್ ಆಗಲ್ಲ, ಇಲ್ಲೇ ಗೊತ್ತಾಗುತ್ತೆ. ಬಿ ನೋಡಿ ಹಿಂಗೆ ಬಂದು, ಹಾಂ ಬಿ ನೋಡಿ, ಬಿ ಸರಿಯಾದ ಆನ್ಸರ್ ಬಿನೇ ಆಗಿದೆ. ನೋಡಿ ಇಲ್ಲಿ ಈ ಒಂದು ಚಿತ್ರ ಇಲ್ಲೂ ಸೇಮ್ ಕಾಣಿಸ್ತಿದೆ ಅಲ್ವಾ. ನೋಡಿ ಈ ಒಂದು ಸಣ್ಣ ಲೈನ್ ಕೂಡ ಅಲ್ಲಿಂದ ಸ್ಟಾರ್ಟ್ ಆಗಿ ಎನ್ ಶೇಪಿಗೆ ಬಂದು ಇಲ್ಲಿ ಎಂಡ್ ಆಗಿದೆ, ಹೌದಾ. ಬಿ ಒಂದು ಆಕೃತಿ ಈ ಒಂದು ಪೀಸ್ನ ಕರೆಕ್ಟಾಗಿ ಹೋಲ್ತಾ ಇದೆ. ಸಿ ಅಲ್ಲಿ ನೋಡಿ ಒಂದು ಭಾಗದಲ್ಲಿ ಮಾತ್ರ ಇದಿದೆ, ಇನ್ನೊಂದು ಭಾಗಕ್ಕೆ ಒಂದು ಲೈನ್ ಮಿಸ್ಸಿಂಗ್ ಆಗಿದೆ. ಹಾಗಾಗಿ ಇಲ್ಲೇನು ಸಿ ಆಗಲ್ಲ. ಡಿ ನೋಡಿ, ಡಿ ಕೂಡ ಆಗಲ್ಲ, ಹಿಂಗೆ ಬರಬೇಕಾಗಿದ್ದದ್ದು ಸ್ಟ್ರೇಟ್ ಆಗಿದೆ, ಸೊ ಡಿ ಕೂಡ ಆಗಲ್ಲ. ಇಲ್ಲಿ ನೋಡಿ ಬಿಗೂ ಮತ್ತು ಕೊಟ್ಟಿರ್ತಕ್ಕಂಥ ಪ್ರಶ್ನಾ ಆಕೃತಿಗೂ ಏನಿದೆಯಲ್ಲ ಸೇಮ್ ಸಂಬಂಧ ಇದೆ. ನೋಡಿ ಕರೆಕ್ಟಾಗಿ ಕೂರ್ತಾ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚಿತ್ರನ ಅದು ಬಿ ಅಲ್ಲಿ ಕರೆಕ್ಟಾಗಿದೆ. ಹಾಗಾದರೆ ನಮ್ಮ ಆನ್ಸರ್ ಏನಾಗುತ್ತೆ, ಬಿ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಹೇಳಿ ತಿಳ್ಕೊತೀನಿ. ಇಲ್ಲಿವರೆಗೂ ಯಾರು ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ಮಕ್ಕಳು ಯಾರ್ಯಾರು ನವೋದಯ ಒಂದು ಪೇಪರ್ಗೆ ತಯಾರಾಗ್ತಾ ಇದ್ದಾರೆ ಅವರಿಗೆಲ್ಲ ಇದನ್ನು ತೋರಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.